3ನೇ ಅಧ್ಯಾಯ 15ನೇ ವಾಕ್ಯ. Genesis chapter 3 verse 15. ಇದು ಸಾಮಾನ್ಯವಾಗಿ ಎಲ್ಲಾ ಕ್ರೈಸ್ತರು ತಿಳಿದಿರುವಂತಹ ವಾಕ್ಯ. This is the common verse that all Christians generally know. ಆಮೆನ್. ಇವತ್ತು ನಾವು ಧ್ಯಾನಿಸುವುದು ಬಹಳ ವಿಶೇಷವಾದ ಸತ್ಯ. ನಾನು ಹೇಳ್ತೀನಿ, so today what we are meditating is a very special truth. What I say, ನನ್ನ ಒಂದು 30 ವರ್ಷದಲ್ಲಿ ನನಗೆ ತಿಳಿಯದ, ನಾನು ಗ್ರಹಿಸದಿಲ್ಲದಂತಹ ಒಂದು ರಹಸ್ಯವನ್ನ ದೇವರು ಕಳೆದ ದಿನದಲ್ಲಿ ಪ್ರಕಟಿಸಿದರು. So in my 30 years, what truth that I have not understood yet and what Lord has taught me, helped me to grasp is over here. ಇದು ಖಂಡಿತವಾಗಿ ನಿಮಗೂ ನಿಮ್ಮ ಸಂತಾನದವರಿಗೂ ಬಹಳ ಉಪಯುಕ್ತವಾಗಿರುತ್ತೆ. And I believe this would be beneficiary for you and for your generation. ಅದಕ್ಕೆ ನಾವು ಯೇಸಪ್ಪನೊಂದಿಗೆ ಕೂತು ಓದುವಾಗಲೇ ಅದು ನಮಗೆ ಅರ್ಥ ಆಗೋದು. So I say, whenever we sit with Jesus and read, then only we will understand. ಆದಿಕಾಂಡ 3:15ರಲ್ಲಿ In Genesis 3:15, ಅಲ್ಲಿ ಸರ್ಪೆಂಟ್ ಸೀಡ್ ಮತ್ತು ವುಮೆನ್ ಸೀಡ್ ಅಂತ ಬಯಲ್ಪಟ್ಟಿದೆ. and here we see about the seed of a serpent and the seed of a woman. ಸ್ವಾಮಿ ಹೇಳ್ತಾರೆ, ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು. And here the Lord says that women's generation will crush your head. ಸರ್ಪದ ಸಂತಾನ ನಿನ್ನ ಇಮ್ಮಡಿಯನ್ನ ಕಚ್ಚುವುದು. And the generation of the serpent would strike your heel. ಆಮೆನ್. Amen. ಆದ್ರೆ ನಾವು ಇದನ್ನ ಯಾವ ರೀತಿ ಪ್ರಸಂಗ ಮಾಡಿದ್ದೀವಿ? So till now, how have we preached this? ಈ ಸರ್ಪದ ಸಂತಾನವೇ ಸೈತಾನ ಅಂತ ಹೇಳ್ಬಿಟ್ಟು We said this generation of serpent is Satan. ನಾವು ಸರ್ಪವನ್ನ ಸೈತಾನ ಮಾಡುದು. So we made the serpent as Satan. ಆದ್ರೆ ಎಷ್ಟೋ ಸಲ ನಾವು ಈ ವಾಕ್ಯವನ್ನ ಆಳವಾಗಿ ಧ್ಯಾನಿಸಿದ್ರುವೆ, Many a times, even though we have meditated these words deeply, ನಮಗೆ ಪ್ರಶ್ನೆ ಬರಲಿಲ್ಲ, ಸರ್ಪೆಂಟ್ ನ ಹೆಂಗೆ ಸೈತಾನ್ ಆಗಿ ಕನ್ವರ್ಟ್ ಮಾಡಿಬಿಟ್ರು. we never got a question, how did they convert the serpent as a Satan? ಈ ಭಾಗದಲ್ಲಿ ದೇವರು ಸೈತಾನ ಅನ್ನುವಂತ ಪದವನ್ನೇ ತೆಗೆದಿಲ್ಲ. But here in this part, God has never used the word Satan. ಯಾಕಂದ್ರೆ ಈ ಒಂದು ಇಸ್ರಾಯೇಲ್ಯರಲ್ಲಿ ಸೈತಾನ್ ಅನ್ನುವಂತ ಪದವೇ ಇಲ್ಲ. Because among the Israelites there is no word called Satan. ಹಳೆಯ ಒಡಂಬಡಿಕೆಯ 39 ಪುಸ್ತಕಗಳಲ್ಲಿ ಸೈತಾನ ಅನ್ನುವಂತ ವರ್ಡ್ ಬರೆಯಲ್ಪಟ್ಟಿಲ್ಲ. In the Old Testament, in last 39 books, the word Satan is not mentioned. ಆದರೆ ಅವನ ಕುರಿತಾಗಿ ಬಯಲ್ಪಟ್ಟಿದೆ. But it is written about him. ಬೈಬಲ್ ಅಲ್ಲಿ ಸೈತಾನ ಅನ್ನುವುದಕ್ಕೆ ಬದಲಾಗಿ Instead of calling him as Satan, ಅಕ್ಯೂಸರ್ ಅಂತ ಬಯಲ್ಪಟ್ಟಿದೆ. it's called, he has been addressed as accuser. ಅಕ್ಯೂಸರ್ ಅಂದ್ರೆ ದೂರುಗಾರ. Accuser means a complainer. ಅಂದ್ರೆ ಇವನಿಗೆ ಬೈಬಲ್ ಅಲ್ಲಿ ಹೇಳಲ್ಪಟ್ಟದ ಅಡ್ವರ್ಸರಿ ಅನ್ನುವಂತ ಪದವು ಸಹ So even he has been called as an advisor. ಈ ಬೈಬಲ್ ಅಲ್ಲಿ ನೀವು ಹಳೆಯ ಒಡಂಬಡಿಕೆಯಲ್ಲಿ ಸೈತಾನ ಅನ್ನುವಂತ ಪದ ಇಲ್ಲ. So in the Bible, in the Old Testament, there is no word called ಇವತ್ತು Satan. ನಾವು ಓದುವಂತ ಬೈಬಲ್ ಅಲ್ಲಿ ಸೈತಾನ ಪದ ಹಳೆಯ ಒಡಂಬಡಿಕೆಯಲ್ಲಿ ಬಯಲ್ಪಟ್ಟಿದೆ. And in the scripture that we read in the Old Testament also, we see his name Satan be mentioned. ಆದರೆ ಹೀಬ್ರೂ ಟೆಕ್ಸ್ಟ್ ಅಲ್ಲಿ ಬೈಬಲ್ ಅಲ್ಲಿ ಬರೆದಿಲ್ಲ. But in the Hebrew text, it is not written. ಆದ್ರೆ ಬೈಬಲ್ ಅಲ್ಲಿ ಓದುವಾಗ 3 ಸಲ ಸೈತಾನನ ಹೆಸರು ಹಳೆಯ ಬಯಲ್ಪಟ್ಟಿದ್ದನ್ನ ನಾವು ಕಾಣಬಹುದು. In the Bible, when we read, we can see 3 times where Satan has been mentioned. ಹೌದು, ಅದು ನಮ್ಗೆ ಗೊತ್ತು. ಒಂದು ಪೂರ್ವಕಾಲ ವೃತ್ತಾಂತದಲ್ಲಿ 21ನೇ ಚಾಪ್ಟರ್ 1ನೇ ವಾಕ್ಯ ನೋಡುವಾಗ, In 1 Chronicles 21:1, if you see, ಸೈತಾನನು ದಾವೀದನನ್ನ ಪ್ರೇರೇಪಿಸಿದ ಸೆನ್ಸಸ್ ಮಾಡುವುದಕ್ಕಾಗಿ. so here Satan inspired David to conduct the census. ಆದ್ರೆ ಇದು ನಮ್ಮ ಬೈಬಲ್ ಅಲ್ಲಿ ಹೀಗೆ ಬರುತ್ತೆ. But in our Bible it comes like this. ಆದ್ರೆ ಹೀಬ್ರೂ ಬೈಬಲ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ But ಅಕ್ಯೂಸರ್ ತರ ಬರೋದಿಲ್ಲ. But in Hebrew Bible he is called as accuser. ಯೋಬ 1:6 ಓದುವಾಗ, If you see in Job 1:6, ದೇವದೂತರುಗಳು ದೇವರ ಸನ್ನಿಧಿಗೆ ಹೋದಾಗ ಅವರ ಮಧ್ಯದಲ್ಲಿ ಸೈತಾನನು ಹೋದನು ಅಂತ ಬಯಲ್ಪಟ್ಟಿದೆ. there we see when the angels went in his presence, in their midst Satan also went. ಆದ್ರೆ ಯೋಬನ ಪುಸ್ತಕ ನೋಡುವಾಗ ಅಲ್ಲಿ ಸೈತಾನ ಅನ್ನುವುದು ನಮಗೆ ಅರ್ಥ ಆಗುವುದಕ್ಕಾಗಿ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಲಾಗಿದೆ. But in Job's book, exactly for our understanding, it
it has been given as Satan. ಆದ್ರೆ ಹೀಬ್ರೂ ಟೆಕ್ಸ್ಟ್ ಅಲ್ಲಿ ಅಡ್ವರ್ಸರಿ ಅಥವಾ ಅಕ್ಯೂಸರ್ ಅನ್ನುವಂತ ಪದ ಅಲ್ಲಿ ಹಾಕಲ್ಪಟ್ಟಿದೆ. But in Hebrew text we see him being mentioned as an accuser. ಜಕರ್ಯ 3ನೇ ಚಾಪ್ಟರ್ ಅಲ್ಲಿ 1-3 ವಾಕ್ಯ ಓದುವಾಗ, If you see in Zechariah chapter 3 verse 1, 2 and 3, ಮಹಾಯಾಜಕನಾದ ಯೆಹೋಶುವನ ಕುರಿತು ದೂರನ್ನ ಹೇಳೋದನ್ನ ಅಲ್ಲಿ ಕಾಣ್ತೇವೆ. we see about the high priest Joshua is been complaining. ಆದ್ರೆ ಅಲ್ಲಿ ಸೈತಾನ ಪದ ಇದೆ. There we see the word Satan ಅಲ್ಲಿ mentioned. ಹೀಬ್ರೂ ಟೆಕ್ಸ್ಟ್ ಅಲ್ಲಿ ಅಕ್ಯೂಸರ್ ಅಂತ ಬಯಲ್ಪಟ್ಟಿದೆ. But in Hebrew text we see him being mentioned as an accuser. ಹಳೆಯ ಒಡಂಬಡಿಕೆಯಲ್ಲಿ ಸೈತಾನ ಅನ್ನುವಂತ ಪದವು ಬರೆಯಲ್ಪಡಲಿಲ್ಲ. In the Old Testament we see the word Satan is exactly not being written. ಸೈತಾನಿಗೆ ಬದಲಾಗಿ ಇನ್ನೊಂದು ಹೆಸರು ಬಯಲ್ಪಟ್ಟಿದೆ. Instead of Satan another name has been mentioned. ನೋಡಿ, ಪೌಲನು 2 ಕೊರಿಂಥ 6ನೇ ಅಧ್ಯಾಯದಲ್ಲಿ, If you turn your scripture to 2 Corinthians chapter 4 for chapter 6, ಕ್ರಿಸ್ತನಿಗೂ ಸೈತಾನನಿಗೂ ಅನ್ನುವಂತ ಪದವನ್ನ ಬಯಲ್ಪಟ್ಟಿದೆ. there the word is saying as for Christ and for Satan. ಓದಬಹುದು, 15ನೇ ವಾಕ್ಯ You ಬಯಲ್ಪಟ್ಟಿದೆ. all can see that in verse 15. ಅದನ್ನ ಸ್ವಲ್ಪ ಇಂಗ್ಲಿಷ್ ಅಥವಾ ತಮಿಳಲ್ಲಿ ನೋಡಿ. What harmony is there between Christ and Belial? ನೋಡಿ, ಬಿಲೀಲ ಅಂತ ವರ್ಡ್ ಬರುತ್ತೆ. So here Belial it is. ನಮ್ಮ ಬೈಬಲ್ ಅಲ್ಲಿ ಸೈತಾನ ಅಂತ ಹೆಸರು ಬಂದ್ಬಿಟ್ಟಿದೆ. So in our scripture in Kannada translation we see him as Satan. ಆದರೆ ಅಲ್ಲಿ ಬರೋದು ಬಿಲೀಲ ಅನ್ನುವಂತ ಹೆಸರೇ. But here we see exact word that has to come is Belial only. ಕೊರಿಂಥದವರಿಗೆ ಹೀಬ್ರಿಯದಿಂದ ಹುಟ್ಟಿದ ಹೀಬ್ರಿಯ ಬರಹಕಾರ ಪೌಲ ಹೇಳುವಂತ ಮಾತು. So for the Corinthians the Hebrew writer who was born from the Hebrew is saying, ಯಾಕಂದ್ರೆ ಹೀಬ್ರಿಯರಲ್ಲಿ ಸೈತಾನಿಗೆ ಬದಲಾಗಿ ಬಿಲೀಲ ಎಂಬುವಂತ ಹೆಸರನ್ನ ಕರೆಯುತ್ತಿದ್ದರು. because among the Hebrews they used to call Satan as Belial. ಏಲಿಯ ಮಕ್ಕಳು ದುಷ್ಟರಾಗಿದ್ದರು ಅಂತ ನೋಡ್ತೇವೆ. We all know that Eli's children were wicked. ಆದರೆ ಹೀಬ್ರೂ ಟೆಕ್ಸ್ಟ್ ಅಲ್ಲಿ ಹಾಗೆ ಬರಲ್ಲ. But in Hebrew translation it doesn't say that. ಏಲಿಯ ಮಕ್ಕಳು ಬಿಲೀಲ ಆಗಿದ್ದರು. They say as Eli's children were Belial. ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ದುಷ್ಟನು ಅಥವಾ ಕೆಟ್ಟವನಾಗಿರುವಂತ ವ್ಯಕ್ತಿಗೆ ಅವರು ಸೈತಾನ ಬದಲಾಗಿ ಬಿಲೀಲ ಎಂಬುದಾಗಿ ಹೆಸರಿಟ್ಟು ಕರೀತಾ So ಇದ್ದರು. in the Old Testament instead of wicked and ungodly people they used to address him as Belial, that is as Satan. ಆಮೆನ್, ಹಲ್ಲೆಲೂಯಾ. Amen, hallelujah. ನಮಗೆ 2 ಹೆಸರುಗಳು ಗೊತ್ತು. So we all know 2 names. ಒಂದು ಸೈತಾನ್, ಇನ್ನೊಂದು ಡೆವಿಲ್ ಎಂಬುದು. One is Satan, the other one is devil. ಈ ಡೆವಿಲ್ ಅನ್ನುವಂಥದ್ದು ಹೊಸ ಒಡಂಬಡಿಕೆಯಲ್ಲಿ ಕಾಣಿಸಿಕೊಂಡಂತ ಪದ. The word devil is a word that we see in New ಅದು Testament. ಗ್ರೀಕ್ ಪದವಾಗಿದೆ. It is a Greek word. ಅಂದ್ರೆ ಡಯಾಬೋಲಾ ಅನ್ನುವಂತ ಡೀಮನ್ಸ್ ಅನ್ನುವಂತ ಪದವು ಆ ರೀತಿಯಾಗಿ ಬಂದಿದೆ. The word diabola, it is a demon. That word is elaborated as devil ಅಂದ್ರೆ here. ದೆವ್ವಗಳು ಅಂತ ನಾವು ಏನನ್ನ ಕರೀತೀವೋ ಅದಕ್ಕೆ ಹೆಸರು ಡೆವಿಲ್ ಎಂಬುದಾಗಿ ಬಂತು. So demons, what we call is called as devil. ಆಮೆನ್, ಹಲ್ಲೆಲೂಯಾ. Amen, hallelujah. ಆಮೆನ್, ಹಲ್ಲೆಲೂಯಾ. Amen, hallelujah. ಕರ್ತನ ಸನ್ನಿಧಿಯಲ್ಲಿ ನಾವಿದ್ದೇವೆ. So we are in the Lord's presence. ಕರ್ತನ ಆತ್ಮನೇ ನಮ್ಮ ಸಂಗಡ ಮಾತಾಡಬೇಕು. I wish the Spirit of God Himself should speak through us. ಅದನ್ನ ಗ್ರಹಿಸಿಕೊಳ್ಳಕ್ಕೆ ನಿಮ್ಗೆಲ್ಲರಿಗೂ ಕರ್ತನೇ ಆ ಜ್ಞಾನವನ್ನು ಬುದ್ಧಿಯನ್ನ ತೆರೆಯಬೇಕು. And the Lord Himself should open up your mind and hearts for you all to grasp those words. ಹಾಗಾದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಸೈತಾನನಿಲ್ಲ, ಡೆವಿಲು ಇಲ್ಲ ಅಂದಮೇಲೆ, So in the Old Testament there is no Satan nor the word devil. ಹಾಗಾದ್ರೆ ಸೀಡ್ ಆಫ್ ದ ಸರ್ಪೆಂಟ್ ನ ಸೈತಾನ್ ಸರ್ಪೆಂಟ್ ಆಗಿ ಹೇಗೆ ಕನ್ವರ್ಟ್ ಮಾಡಿಬಿಟ್ರು? So the seed of the serpent Satan, how did they convert the serpent as a Satan? ನೋಡಿ, ಈ ವರ್ಡ್ ನ ಸ್ವಲ್ಪ ನಾವು ಎಲಾಬರೇಟ್ ಮಾಡಿ ಕೇಳ್ತೇವೆ. So we need to understand this word by elaborating ಹೇಳಿದ್ರೆ it. ಇವಾಗ ಸರ್ಪೆಂಟ್ ಸೀಡ್ ಸೈತಾನ, So here we see serpent, seed and Satan, ಅಥವಾ ಸೈತನ್ ಸೀಡ್ ಸರ್ಪೆಂಟ್. or vice versa, Satan, seed and ಈಗ serpent. ನಾವಿನ್ನ ಹೆಂಗ್ ತಗೊಂಡಿದೀವಿ ಅಂದ್ರೆ, So how we take it is, ಸೀಡ್ ಆಫ್ ವುಮೆನ್ ಅನ್ನುವಂತ ಪದ ತಗೊಳ್ಳುವಾಗ, when we take the word the seed of women, ಅಂದ್ರೆ ಮರಿಯಳಿಂದ ಹುಟ್ಟಿ ಬಂದಂತ ಯೇಸುವೆ ಒಬ್ಬನೇ ಹೇಳಲ್ಪಡುತ್ತೆ. that speaks about Jesus who was born through Mary, the only
Jesus. ಹಾಗಾದ್ರೆ ಸರ್ಪೆಂಟ್ ಸೀಡ್ ಇಂದ ಬರುವಂತ ಒಬ್ಬ ಅವನು ಯಾರು? So who is that coming from the serpent seed then? ಇದನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ, So what we generally say ಯೇಸು as ಕ್ರಿಸ್ತನು ಶಿಲುಬೆಯಲ್ಲಿ ಸೈತಾನನ ತಲೆಯನ್ನ ಜಜ್ಜಿದನು. Jesus Christ trampled the head of Satan in the cross. ಆಮೆನ್, ಹಲ್ಲೆಲೂಯಾ. Amen, hallelujah. ಹಾಗಾದ್ರೆ ಸರ್ಪದ ಸೀಡು ಸೈತಾನ ಅಂತ ನಾವು ಕನ್ಫರ್ಮ್ ಆಗಿ ಬಿಟ್ಟಿವಿ. So we ourselves have confirmed that the serpent seed is Satan. ಹಾಗಾದ್ರೆ ಸರ್ಪೆಂಟ್ ಯಾರು? So who is serpent then? ಕೇಳ್ತಾ ಇದ್ದೀರಾ? Are you listening? ನೋಡಿ, ಇದು ಆಳವಾದ ವಿಷಯ. So this is a deep word. ಈ ಒಂದು ವಿಚಾರವನ್ನ ಇದುವರೆಗೂ ಸ್ವಲ್ಪ ಮಂದಿ ಮಾತ್ರ ಸರಿಯಾದ ಕನ್ಕ್ಲೂಷನ್ ಬಂದಿದ್ದಾರೆ. Till now about this topic only very few of them have come to the right conclusion. ಆದ್ರೆ ಒಂದು ವಿಷಯ ಮತ್ತೆ ಹೇಳ್ಬಿಡ್ತಾರೆ. But one thing they say, ಸ್ತ್ರೀಯ ಸಂತಾನ ಹುಟ್ಟಿ ಬಂದ ಕರ್ತನಾದ ಯೇಸುವೇ ಸೈತಾನನ ಜಜ್ಜಿದನು. from the generation of the women, Jesus Christ who was born has trampled the head of Satan. ಸರಿ, ಸೈತಾನನ ತಲೆಯನ್ನ ಯೇಸು ಜಜ್ಜಿದ್ದಾನೆ ಅಂದ್ರೆ ಸರ್ಪ ಯಾರು? So if Jesus has trampled the head of Satan, who is serpent here now? ಅವಾಗ ಸರ್ಪೆಂಟ್ ಯಾರು ಅಂತ ನಾವು ಯಾರನ್ನ ಹೋಲಿಸ್ತೀವಿ, ಯಾರನ್ನ ಹೇಳ್ತೀವಿ? Whom are we addressing the serpent, or whom are we comparing the serpent to? ನೋಡಿ, ಈಗ ಸಾಧಾರಣವಾಗಿ ಲೌಕಿಕವಾಗಿ ತಗೊಳ್ಳುವಾಗ, So if we take this in a worldly way, ನೋಡಿ, ಸೀಡ್ ಅನ್ನುವಂಥದ್ದು seed means ಅದು ಪುತ್ರ ಸಂತಾನ ನೋಡ್ತೀವಿ ನಾವು. it is about the hair. ಆದ್ರೆ ಸರ್ಪಗಳು ಸಂತಾನ ಅಲ್ಲ, ಸರ್ಪಗಳು ಮೊಟ್ಟೆಗಳಿಂದ ಬರುವಂತದ್ದು. But serpent, they don't have, they hatch eggs and breed. ನಾವು ಮಕ್ಕಳನ್ನ ಹೇಳ್ತೀವಿ, We bear children. ಆದ್ರೆ ಸರ್ಪಗಳು ಮಕ್ಕಳನ್ನ ಏರಲ್ಲ, ಮೊಟ್ಟೆಗಳನ್ನ ಇಟ್ಟು ನಂತರ But ಮರಿ ಮಾಡ್ತವೆ. serpents lay egg and then they hatch over. ಎರಡನೇ ವಿಷಯ ಏನಂದ್ರೆ, Secondly, ಸರ್ಪಗಳು ಒಂದೇ ಸರ್ಪ ಒಂದೇ ಮೊಟ್ಟೆ ಇಡೋದಿಲ್ಲ. one serpent will not lay only one egg. ಎಷ್ಟು ಬೇಕಾದ್ರೂ ಮೊಟ್ಟೆ ಇಡಬಹುದು. They may lay numerous eggs. ಆದ್ರೆ ಈ ಭಾಗದಲ್ಲಿ ಸರ್ಪದ ಸೀಡ್ ಅಂತ ಏಕವಚನವೇ But ಬರೆಯಲ್ಪಟ್ಟಿದೆ. here we see the seed of the serpent is singularly mentioned. ಅದನ್ನ ನಾವು ಹುಡುಕಿ ಕಂಡುಕೊಳ್ಬೇಕಾದಂತ ವಿಷಯ ಇದೆ. So that is what we have to search and analyze. ಆಮೆನ್, Amen. ಹಲ್ಲೆಲೂಯಾ. Hallelujah. ಈ ಸರ್ಪ ಹಿಂಗೆ ಅವಳನ್ನ ವಂಚಿಸಿದ್ದು. So how did this serpent deceive ಈ Eve? ಸರ್ಪ ವಂಚಿಸಿದಕ್ಕಾಗಿ ದೇವರು ಈ ರೀತಿ ತೀರ್ಮಾನವನ್ನ ಯಾಕೆ ಮಾಡಿದ್ರು? And why God made these decisions? Because the serpent had deceived. ಯಾಕೆ ಈ ಸ್ತ್ರೀಯ ಸಂತಾನ ತಲೆಯನ್ನ ಜಜ್ಜುವುದು ನಾಶಪಡಿಸುವುದು ಎಂಬುದಾಗಿ ದೇವರು ವಾಗ್ದಾನವಾಗಿ And why ಮಾತನಾಡಿದರು. did God promisingly spoke saying this women's generation would destroy or trample the serpent? ಆಮೆನ್, ಹಲ್ಲೆಲೂಯಾ. Amen. Hallelujah. ನೋಡಿ, ಇಸ್ರಾಯೇಲ್ ಜನಗಳು ಐಗುಪ್ತ ಬ್ಯಾಬಿಲೋನ್ ದೇಶದ ಹೊರಟು ಬಂದ ಮೇಲೆ, ಯಹೂದ್ಯರು ಬ್ಯಾಬಿಲೋನ್ ದೇಶದ ಹೊರಟು ಬಂದ ಮೇಲೆ, When the Jews came from the Babylon, ಅವರು ತಮ್ಮಲ್ಲಿ ಇದ್ದಂತ ಎಲ್ಲ ವಿಗ್ರಹಗಳನ್ನ ತೆಗೆದು ಬಿಟ್ಟರು. they just removed all the idols that they had. ಅದು 400 ಕತ್ತಲೆಯ ವರ್ಷಗಳಲ್ಲಿ In those 400 years of darkness, ಅವರಲ್ಲಿ ಯಾರು ವಿಗ್ರಹಗಳು ವಿಗ್ರಹ ಆರಾಧನೆಗಳನ್ನ ಅವರು ಮಾಡಲೇ ಇಲ್ಲ. they never worshipped idols. They didn't have any idols with them. ಯೇಸುವಿನ ಕಾಲದಲ್ಲಿ ಹೈಲೈಟ್ ಆದಂತದ್ದು ಯಾವುದು? So during the period of Jesus, what is the thing that was highlighted? ಅದು ಮ್ಯಾಥ್ಯೂ, ಮಾರ್ಕ್, ಲೂಕ್ ಅಲ್ಲಿ ನಾವು ಓದುವಾಗ, When we read it in Matthew, Mark, Luke, ಜೀಸಸ್ ಪ್ರೊನೌನ್ಸ್ ಮಾಡುವಂತ ನೇಮ್ ಬೆಲ್ಜೆಬೂಲ್ ಅನ್ನುವಂಥದ್ದು. Jesus pronounces a name called Beelzebub. ಈ ಬೆಲ್ಜೆಬೂಲ್ ಹಿಂದೆ ನಾವು ಧ್ಯಾನಿಸಿದ್ದೇವೆ. Earlier we have meditated about Beelzebub. ಜೀಸಸ್ ಬಂದ ಮೇಲೆನೆ ಅವರು ಸೈತಾನ್ ಅಂತ ಡೆವಿಲ್, ಡೀಮನ್ ಅನ್ನುವಂತ ಪದಗಳನ್ನ ಹೇಳಿದನ್ನ ಗಮನಿಸಬಹುದು. Only after Jesus coming, they have heard the word calling Satan, demon or devil as such. ಆಮೆನ್. ಯೇಸುವಿಗೆ Amen. ಶೋಧನೆ ಆದಾಗ, When Jesus was being tempted, ಸೈತಾನನು ಶೋಧಿಸಿದ ಬಯಲ್ಪಟ್ಟಿದೆ. the word says clearly Satan tempted him. ಆತನು ಸಭಾಮಂದಿರಕ್ಕೆ ಹೋದಾಗ When he entered into the synagogue, ದೆವ್ವಗಳನ್ನ ಬಿಡಿಸಿದ ಬಯಲ್ಪಟ್ಟಿದೆ. he casted out demons. ಅಲ್ಲಿ ಸೈತಾನದ ಯೇಸು ಕರೆದು ಉಂಟು. There also Jesus is addressing Satan. ಯೇಸು ಕ್ರಿಸ್ತನ ಒಂದು ದೆವ್ವಗಳನ್ನ ಬಿಡಿಸುವಂತ ಸೇವೆಯನ್ನ ಕಂಡಂತವರು. So they saw the ministry of Jesus where he was delivering people from demons. ಅವರು ಇವನು ಬೆಲ್ಜೆಬೂಲನ ಬಲದಿಂದಲೇ ಹೀಲಿಂಗ್ಸ್ ಮತ್ತು ಡೆಲಿವರೆನ್ಸ್ ಮಾಡ್ತಾನೆ ಅಂತ ಹೇಳಿ ಯೇಸು ಕುರಿತು ತಪ್ಪನ್ನ ಹೇಳಿದರು. They blamed Jesus saying he is casting out demons with the help
ಯೇಸುವಿನ ಕಾಲದಲ್ಲಿ ಬೆಲ್ಸೆಬೂಲ್ ಅನ್ನುವಂಥದ್ದನ್ನೇ ಬಹು ಬಲವಾಗಿ ಇತ್ತು. So during the period of Jesus, the name Beelzebul was very popularly used. ಆಮೆನ್, ಹಲ್ಲೆಲೂಯಾ. Amen, hallelujah. ಯೇಸುವಿನ ಕಾಲದಲ್ಲಿ ಇನ್ನೊಂದು ದೇವರನ್ನ ಕಾಣಬಹುದು. But during the time of Jesus, we see another God being there. ಇಸ್ರಾಯೇಲ್ ಜನಗಳು ವಿಗ್ರಹಗಳನ್ನ ಬಿಟ್ಟು ಯಹೂದ್ಯರು ವಿಗ್ರಹಗಳನ್ನ ಬಿಟ್ಟು ದೇವರಿಗೆ ತಿರುಗಿಕೊಂಡಿದ್ರು. How the Israelites and the Jews left their idols and turned towards God. ಯೇಸುವಿನ ಕಾಲದಲ್ಲಿ ಮಾಮೋನ್ ಅನ್ನುವಂತ ದೇವರನ್ನ ಮಾಡಿಕೊಂಡಿದ್ದರು. During the period of Jesus, they had made a god called Mammon. ಮಾಮೋನ್ ಅಂದ್ರೆ ಹಣ ಅಥವಾ ಐಶ್ವರ್ಯ, ಕಾಸು ಅಂತ ತಿಳ್ಕೊಂಡು. Mammon means money and riches. ಇವತ್ತು ಸಹ ಮಾಮೋನೆ ಜನಗಳನ್ನ ಆರಾಧಿಸಲ್ಪಡ್ತಾ ಇರೋದು. Even today we see people are worshipping Mammon. ಆಮೆನ್, ಹಲ್ಲೆಲೂಯಾ. Amen, hallelujah. ಬಲಗೈತಿ ಚೆನ್ನಾಗಿ ಆಮೆನ್. Lift your right hand and say amen, hallelujah. ಯೇಸುವಿನ ಕಾಲದಲ್ಲಿ ಬೆಲ್ಸೆಬೂಲ್ ಹೆಸರನ್ನ ಮಾತ್ರ ಎಲ್ಲಾ ಜನ ತಿಳಿದಿದ್ರು. So during the time of Jesus, everyone commonly knew the name Beelzebul. ಆದ್ರೆ ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ ಬಂದಾಗ, But when Jesus Christ came in their midst, ಸೈತಾನನು ಕಟ್ಟಿ ಹಾಕಿದ್ದಾನೆ ಅಂತ ಹೇಳಿದ್ರು. they said Satan is being bound. ಸೈತಾನ ಕುರುಡು ಮಾಡಿದ್ದಾನೆ ಅಂತ ಹೇಳಿದ್ರು. They said Satan had made them blind. ಅಂದ್ರೆ ಮನುಷ್ಯರಿಂದ ವ್ಯಾಧಿಗಳು, ರೋಗಗಳಿಗೆ ಕಾರಣವೇ ಸೈತಾನ ಅಂತ ಹೇಳಿ ಯೇಸು ಬಹಿರಂಗವಾಗಿ ಹೇಳಿದರು. Jesus openly said that Satan is the reason for the sickness and disease mankind is suffering with. ಆಮೆನ್, ಹಲ್ಲೆಲೂಯಾ. Amen, hallelujah. ನ್ಯೂ ಟೆಸ್ಟಮೆಂಟ್ ಅಲ್ಲಿ ನಾವು ಏನನ್ನ ಕಾಣ್ತೀವಿ ಅಂದ್ರೆ, So in the New Testament, what are we seeing? ಯಾವುದು ಆದಿಕಾಂಡದಲ್ಲಿ ಏನು ಇಲ್ಲದೆ ಇತ್ತೋ, What was nothing in Genesis, ಅದು ಹೊಸ ಒಡಂಬಡಿಕೆಯ ಪ್ರಿನ್ಸ್ ಆಫ್ ದ ಡಾರ್ಕ್ನೆಸ್ ಆಗಿ in ಮಾರ್ಪಟ್ಟಿದೆ. the New Testament it was converted as the prince of darkness. ಅದನ್ನೇ ಯೇಸು ಹೇಳ್ತಾರೆ, That itself Jesus is telling, ಇಹಲೋಕದ ಅಧಿಪತಿ, the ruler of the world, ಅಂಧಕಾರದಲ್ಲಿ ಆಳುವ ಇಹಲೋಕಾಧಿಪತಿ, the ruler of the world ruling in darkness, ಕಣ್ಣುಗಳನ್ನ ಕತ್ತಲೆ ಮಾಡಿರುವಂತ, ಕುರುಡು ಮಾಡಿರುವಂತಹ ಅಂಧಕಾರದ ಅವಿದ್ಯಾದ ಆತ್ಮಗಳು, the spirit of disobedience that has blinded the heart of people. ಇದೆಲ್ಲ ಹೊಸ ಒಡಂಬಡಿಕೆಯಲ್ಲಿ ಬಯಲ್ಪಟ್ಟಂತಹ ಸೈತಾನಿಗಳಿಂದ ವಿಷಯಗಳು. So these are the words symbolizing Satan in New Testament. ಆದ್ರೆ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಸೈತಾನ ಕುರಿತು ಇದೆಲ್ಲ ಮಾತಾಡಿದ್ರುವೆ, Even though Jesus has spoken about Satan in New Testament, all these, ಎರಡು ನಾಮಗಳನ್ನ ಸೈತಾನನ ಇಂಟ್ರೊಡ್ಯೂಸ್ ಮಾಡಿ ಹೇಳ್ತಾರೆ. Jesus is introducing Satan by using two names. ಆಮೆನ್, ಹಲ್ಲೆಲೂಯಾ. Amen, hallelujah. ಅದು ಒಂದನ್ನ ಕಳೆದ ವಾರ ನೋಡಿದ್ವು. One we saw last week. ಸೈತಾನ ನಿಮ್ಮ ತಂದೆ ಎಂಬುದಾಗಿ ಯೇಸು ಹೇಳೋದು. Satan is your father, Jesus is telling. What is Jesus telling? ಸೈತಾನ ನಿಮ್ಮ ತಂದೆ. Satan is your father. ಏನನ್ನ ಹೇಳ್ತಾ ಇದ್ದಾರೆ? What is he telling? ಸೈತಾನ ನಿಮ್ಮ ತಂದೆ. Satan is your father. ಇವರು ಯೆಹೋವನನ್ನ ಆರಾಧಿಸುವಂತ ಮಕ್ಕಳಾಗಿದ್ರುವೆ, Even though they are the children who worship Jehovah God, ಯೆಹೋವನ ಏಕೈಕ ಪುತ್ರನು ಮಗನೂ ಆದ ಯೇಸು ಹೇಳ್ತಾನೆ, the only son of Jehovah God, Jesus says, ಇವ್ರನ್ನ ನೋಡಿ, looking at them, ನೀವು ಈ ತಂದೆಯ ಮಕ್ಕಳಲ್ಲ, you are not the children of this father, ನೀವು ಈ ಸೈತಾನನ ಮಕ್ಕಳು. you are the children of this Satan. ಇವರು ಸೈತಾನನ ದುರಾಸೆ ಉಳ್ಳವರಾಗಿ, Because they were of Satan, the lust of ಹಿಡಿದವರಾಗಿ, the lust of Satan. ಸೈತಾನದ ಸುಳ್ಳುಗಾರರಾಗಿ, They were liars like Satan. ಸತ್ಯದಲ್ಲಿ They ನಿಲ್ಲದವರಾಗಿದ್ದರು. did not stand in truth. ಎರಡೇ ವಿಷಯದಿಂದ ಜೀಸಸ್ ಕನ್ಫರ್ಮ್ ಮಾಡಿ ಹೇಳಿದ್ರು, ಈ ಆರ್ ದ ಚಿಲ್ಡ್ರನ್ ಆಫ್ ಸೇಟನ್ ಅಂತ By ಹೇಳಿ. these two things, Jesus confirmingly says that you are the children of Satan. The Satan's lust. Firstly, it is the lust of Satan. ಎರಡು, Satan never stand in the truth. Secondly, Satan doesn't stand in truth. ಯಾಕಂದ್ರೆ what is the lust of the Satan ಅಂತ ಕೇಳಿದ್ರೆ, If you ask me what's that lust of Satan, kill the Jesus ಅವ್ರದೆಲ್ಲದು ಲಸ್ಟ್ ಆಗಿತ್ತು. killing Jesus was all their lust. ಆಮೇಲೆ ಸೈತಾನ ಯೇಸುವನ್ನ ಕೊಲ್ಲುವುದೇ ಅವನ ಪ್ರಯತ್ನ ಇದ್ದ ಹಾಗೆ, When Satan was trying to kill Jesus, ಈ ಯಹೂದಿಗಳು ಸಹ ಯೇಸುವನ್ನ ಕೊಲ್ಲುವುದಕ್ಕಾಗಿ ಅನೇಕ ಪ್ರಯತ್ನಗಳನ್ನ ಮಾಡಿದರು. simultaneously we could see Jews also making many efforts to kill Jesus. ಹೇಗೆ ಸೈತಾನ ಆದಿಯಿಂದಲೂ ಸತ್ಯದಲ್ಲಿ ನಿಲ್ಲಲೇ ಇಲ್ಲವೋ, How from the beginning Satan did not stand in truth, ಆಗ ದೇವರ ಸತ್ಯವನ್ನ ಹೇಳುವನಂತ ಯೇಸುವಲ್ಲಿ ನಿಂತುಕೊಳ್ಳದೆ ಅವರು, and Jesus is declaring the truth of God, they couldn't stand over it.
ಯೇಸುವಿಗೆ ವಿರುದ್ಧವಾಗಿ ಎದ್ದರು. Instead, they rebelled against Jesus. ಹಾಗಾಗಿನೇ ಯೇಸು ಹೇಳಿದ್ದು, So only Jesus said, ನೀವು ಸೈತಾನನ ಮಕ್ಕಳು. you are the children of Satan. ಸ್ವಲ್ಪ ಯೋಚಿಸಿ ನೋಡಿ. So think over and ಅಬ್ರಹಾಮ, see. ಇಸಾಕ, ಯಾಕೋಬರ ದೇವರು ಅಂತ ಹೇಳ್ತಾರೆ. They are saying as God of Abraham, Isaac and Jacob. ಯೆಹೋವನ ಆಲಯಕ್ಕೆ ಹೋಗಿ ಆರಾಧನೆ ಮಾಡ್ತಾರೆ. They go to the world and worship God in the temple. ಆದರೆ ದೇವರಿಂದ ಕಳಿಸಲ್ಪಟ್ಟಂತ ಯೇಸುವನ್ನ ನಂಬಲೇ ಇಲ್ಲ ಅವರು. But they never believed in Jesus who was sent from God himself. ಹಾಗಾಗಿ ಯೇಸು ಹೇಳುವಂತ ಒಂದು ಅದ್ಭುತವಾದ ಮಾತು. So then only Jesus is telling this ನನ್ನ miraculous ತಂದೆಯ word. ನಾಮದಿಂದ ನಾನು ಕಳಿಸಲ್ಪಟ್ಟಿದ್ದೀನಿ. I have been sent through my Father's ನೀವು ನನ್ನ name. ನಂಬಲೇ ಇಲ್ಲ. You didn't believe ಅದು me. ಮತ್ತೊಬ್ಬ ಬರ್ತಾನೆ, Another would come. ತನ್ನ ಹೆಸರು ತಗೊಂಡೇ ಬರ್ತಾನೆ. He comes in his own name. ನೀವು ಅವನನ್ನ ನಂಬುವಿರಿ ಎಂದು. And you will believe ಈ him. ಯೇಸು ಸ್ವಾಮಿ ಸೈತಾನ ಮತ್ತು ಇನ್ನೊಬ್ಬನನ್ನ ಇಂಟ್ರೊಡ್ಯೂಸ್ ಮಾಡ್ತಾ So ಇದ್ದಾನೆ. here we see Jesus is introducing Satan and the other person. ಈ ಮ್ಯಾಥ್ಯೂ 4 ಗಾಸ್ಪಲ್ ನ ಓದುವಾಗ When you read the 4 gospel in the scripture, ಜೀಸಸ್ ಆದಿ ಕಾಂಡದಲ್ಲಿ ಎಷ್ಟು ಹಿಡನ್ ಸೀಕ್ರೆಟ್ ಎಲ್ಲ ಇತ್ತೋ, whatever the hidden secrets were in Genesis, ಅದರ 4 ಗಾಸ್ಪಲ್ ಅಲ್ಲಿ ಕ್ಲೀನ್ ಆಗಿ ಬಿಡಿಸಿ ನಮ್ಗೆ ಹೇಳ್ಬಿಟ್ರು. Jesus has explained it clearly in all the 4 ನಾನು gospels. ದೇವರಿಗೆ 1000 ಕೋಟಿ ಸ್ತೋತ್ರ ಹೇಳ್ತೇನೆ. I thank God for that. ಜೀಸಸ್ ಬಂದು ಇದ್ದ ವಿಷಯಗಳೆಲ್ಲ ಹೇಳಿದಕ್ಕಾಗಿ. For Jesus coming in this world and teaching these things. ಎಷ್ಟು ಟೀಚರ್ಸ್ ಗಳು ಬಂದ್ರು, So many teachers ಪ್ರಾಫೆಟ್ came, ಗಳು ಬಂದ್ರು, many prophets came. ಅವರೆಲ್ಲ ಈ ಸೈತಾನನ ಕುರಿತು ಏನು ಹೇಳಲಿಲ್ಲ. They never said about the Satan anything. ಅದು ಜೀಸಸ್ ಕ್ಲಿಯರ್ ಮಾಡಿ ನಮ್ಮ ಮೈಂಡಿಗೆ ಕೊಟ್ಟನು. But Jesus clearly gave it to our mind. ಆಮೆನ್, ಹಲ್ಲೆಲೂಯಾ. Amen, hallelujah. ಬಲಗೆತ್ತಿ ಆಮೆನ್, ಹಲ್ಲೆಲೂಯಾ. Lift your hands and say amen, hallelujah. 400 ಕತ್ತಲೆಯ ವರ್ಷಗಳಲ್ಲಿ So in this 400 years of darkness, ಯಾವುದು ದ ಸೀಡ್ ಆಫ್ ಸರ್ಪೆಂಟ್ ಅಂತ ಇತ್ತು, what was being called as a seed of serpent, ಅದನ್ನ ಸೀಡ್ ಆಫ್ ಸೇಟನ್ ಆಗಿ ಕನ್ವರ್ಟ್ ಮಾಡಿಬಿಟ್ರು. they converted it as seed of Satan. ಆ ದಿನ ಯಾವ ದಿನ ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಸೇವೆಗೆ ಬರೋದಕ್ಕಿಂತ ಮುಂಚಿನ And ದಿನಗಳಲ್ಲಿ, those were the days where before John the Baptist came to minister. ಆ ದಿನಗಳಲ್ಲಿ ಹರಿದಾಡಿದಂತ ಒಂದು ಟಾಪಿಕ್ ಏನಾಗಿತ್ತು, So on those days the topic that was in fame was ಸರ್ಪೆಂಟ್ ಸೀಡ್ ಬಂದು ಸೇಟನ್ ಎಂಬುದಾಗಿ the seed of serpent is Satan. ಇವತ್ತುವೇ ಅನೇಕ ಸಭೆಗಳಲ್ಲೂ ಅನೇಕ ಸೇವಕರುಗಳೇ ಇದನ್ನೇ ಹೇಳ್ತಾ ಇರೋದು. Even today we see many preachers, many ministers of God will say the same. ಆದ್ರೆ ನಾವು ಇದನ್ನ ಬೈಬಲ್ ಅಲ್ಲಿ ಹುಡುಕಿ ತಿಳ್ಕೊಳ್ಬೇಕು, ಪರಿಶುದ್ಧ ಆತ್ಮ ದೇವರ But ಮುಖಾಂತರವಾಗಿ. through the Holy Spirit God we have to know and understand through the scripture here. ಆಮೆನ್, ಹಲ್ಲೆಲೂಯಾ. Amen, hallelujah. ನೋಡಿ, ಫಸ್ಟ್ ನಾವು ಆದಿಕಾಂಡಕ್ಕೆ ಬರೋಣ. First let's come to Genesis. ಈ ಆದಿಕಾಂಡದಲ್ಲಿ ಸರ್ಪದ ಕುರಿತಾಗಿ ಬಯಲ್ಪಟ್ಟಂತ ಒಂದು ವಾಕ್ಯ ನೋಡ್ತೇವೆ. There's a word that speaks about the serpent in Genesis. ನಾವು 2ನೇ ಚಾಪ್ಟರ್ ನೋಡುವಾಗ When we come to the 2nd ಅಲ್ಲಿ chapter, ಆದಾಮನನ್ನ ನೋಡ್ತೇವೆ. we see about Adam. ಆದಾಮನಿಗೆ ಸರಿ ತೋಚಿಸುವಂತವಳನ್ನ ಅವಳನ್ನ ನಾವು ನೋಡ್ತೇವೆ. And we see the woman Eve who was with Adam. ಅದು 3ನೇ ಚಾಪ್ಟರ್ ಸ್ಟಾರ್ಟಿಂಗ್ ನೋಡಿದ್ರೆ ನಾವು And in the 3rd chapter, the beginning ಅಲ್ಲಿ itself, ಸರ್ಪೆಂಟ್ ಅನ್ನುವಂತ ಪದ ಬಯಲ್ಪಟ್ಟಿದ್ದನ್ನು ನಾವು there we see the word serpent clearly mentioned. ಹಾಗಾದ್ರೆ 2ನೇ ಚಾಪ್ಟರ್ ಅಲ್ಲಿ ಆದಾಮನು ಬಂದನು. So in the 2nd chapter we see Adam. ಅದ್ರಲ್ಲಿ ಅರ್ಧ ಭಾಗ ಮುಕ್ಕಾಲ್ ಭಾಗ ಆದ್ಮೇಲೆ ಅವಳು ಬಂದಳು. And after the half of passage we see Eve coming. 3ನೇ ಚಾಪ್ಟರ್ ಅಲ್ಲಿ ಸರ್ಪ ಬಂದಿತ್ತು. And in the 3rd chapter serpent is ಅದು coming. ಎಲ್ಲೂ ನೋಡಕ್ಕಾಗಲ್ಲ, ಸೈತಾನ ಬಂದ. But we can never find a single word saying Satan came. ಹಾಗಾದ್ರೆ ನಾವು ಹೆಂಗೆ ಕನ್ಫರ್ಮ್ ಆಗಿ ಹೇಳ್ಬಿಡ್ತೀವಿ ಸೈತಾನನೇ ಹೀಗ್ ಮಾಡ್ದ? So how can we confirmingly say that Satan did this? ಯಾಕಂದ್ರೆ ನಾವು ಎಲ್ಲ ವಾಕ್ಯನ ಓದಿರುವಾಗ, Because when we have read all the words, ನಾವು ಕನ್ಕ್ಲೂಷನ್ ಟೀಚಿಂಗ್ಸ್ ಗಳನ್ನ ಮಾಡುವಾಗ, when we come to the conclusion ಈ teachings, ವಿಷಯವನ್ನ ಇಟ್ಟಿದ್ದು ಸೈತಾನನೇ ಇದು ಮಾಡಿದ್ದು, ಹೀಗೆ ಅವರು ವಂಚಿಸಲ್ಪಟ್ಟರು ಅಂತ ನಾವು ಹೇಳಿದ್ವಿ. we have said saying Satan has done this and they may be deceived by Satan like this. ಆದ್ರೆ ಇಲ್ಲಿ ಸೈತಾನ ಅನ್ನುವಂತ ಪದವೇ ಇಲ್ಲದಿರುವಾಗ, But when the word Satan itself not mentioned here, ಹಾಗಾದ್ರೆ ಇಲ್ಲಿ ಹೇಗೆ ನಾವು ಸೈತಾನ ಬಂದಿದ್ದು, ಸೈತಾನ ಕ್ರಿಯೆ ಮಾಡಿದ್ರೆ ಕಂಡುಕೊಳ್ಳಬಹುದು? how can we know that Satan came and did these things here? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Let the name of God be praised. 3:1 ಏನಿದೆ? In 3:1 what it says, now the serpent was more crafty than any of the wild animals the Lord God had made. ನೋಡಿ, ಅಲ್ಲಿ ಏನ್ ಬರ್ತಿದೆ ಅಂದ್ರೆ, The word says, ದೇವರು ಉಂಟು ಮಾಡಿದ ಎಲ್ಲ ಅನಿಮಲ್ಗಳಲ್ಲಿ among all the animals that Lord created,
created, ಇಂಗ್ಲಿಷ್ ವರ್ಡ್ ಬರುತ್ತೆ, serpent was more crafty. ಕ್ರಾಫ್ಟಿ ಅನ್ನುವಂತ ಪದ ಬಯಲ್ಪಟ್ಟಿದೆ. So the word crafty has been ಈ mentioned. ಕ್ರಾಫ್ಟಿ ಅನ್ನುವಂತ ಪದವನ್ನ ಹೀಬ್ರು ಅಲ್ಲಿ The word crafty in Hebrew language, ಅರುಮ್ ಅಂತಾರೆ. it says as Arum. ARUM. A-R-U-M. ಅರುಮ್. Arum. ಆದ್ರೆ ಈ ಸರ್ಪವು ಈ ಕನ್ನಡದಲ್ಲಿ ಯುಕ್ತಿ ಉಳ್ಳದಾಗಿತ್ತು. So in Kannada translation, it was cunning. ಆದರೆ 2ನೇ ಚಾಪ್ಟರ್ 25ನೇ ವಾಕ್ಯ ಓದುವಾಗ In 2nd chapter verse 25, if you read, the man and his wife were both naked and they felt no shame. ಅಲ್ಲಿ ವಾಕ್ಯ ಬರುತ್ತೆ ನೇಕೆಡ್ ಅನ್ನುವಂತ ವರ್ಡ್ ಸಹ ಬಯಲ್ಪಟ್ಟಿದೆ. Here we see in 25th verse, the word naked is mentioned. ನೋಡಿ, ಚಾಪ್ಟರ್ಸ್ ಗಳನ್ನ ಬಂದಂತ ಬಿಬ್ಲಿಕಲ್ ಸ್ಕಾಲರ್ಸ್ ಗಳು ಮಾಡಿದ್ದು. See, these chapters were made by the biblical scholars. ಆದ್ರೆ ಇಲ್ಲಿ 25ರಲ್ಲಿ ನೇಕೆಡ್ ಅನ್ನುವಂತ ವರ್ಡ್ ಗೆ ಹೀಬ್ರು ಅಲ್ಲಿ In verse 25, for the word naked in Hebrew translation, ಅರ್ಮಿಮ್ ಅಂತ ಹೇಳ್ತಾರೆ. it says as Armem. ಅಂದ್ರೆ ARUMMIM ಬರುತ್ತೆ. A-R-U-M-I-M, it says. ಹಂಗಂದ್ರೆ ಈ ಒಂದು ನೇಕೆಡ್ ಗೆ ಬರೀ MIM ಇಲ್ಲ ಅಷ್ಟೇ. So here, if for this naked, M-I-M is missing. ಆದ್ರೆ ಈ ಪದವನ್ನ ಬಿಟ್ರೆ ಎರಡು ಪದವು ಟ್ಯಾಲಿ ಆಗ್ತಾ ಇದೆ. Other than this word, both the words will get tallied. ನೋಡಿ, ನಾನು ನಿಮಗೆ ಕನ್ಫರ್ಮ್ ಮಾಡ್ಕೊಡ್ತಾ ಇದ್ದೀನಿ ಬಿಬ್ಲಿಕಲಿ. See, I'm giving you the confirmation biblically. ಅದು ಯುಕ್ತಿ ಉಳ್ಳದಾಗಿತ್ತು. It was crafty. ಆದಮ ಅವಳು ಬೆತ್ತಲೆಯಾಗಿ Adam and Eve were naked. ಅರ್ಮಿಮ್ ಅಥವಾ ಅರುಮ್ ಅನ್ನುವಂತ ಎರಡು ಪದಗಳು ಹೀಬ್ರುಯಲ್ಲಿ ಇಲ್ಲಿ ಬಯಲ್ಪಟ್ಟಿರೋದು. In the word Armem and Arum is both the words mentioned in Hebrew. ಇಲ್ಲಿ ಮೇಲೆ ಇದ್ದದ್ದು ಬೆತ್ತಲೆ, ಕೆಳಗೆ ನೋಡಿದ್ರೆ ಯುಕ್ತಿ. The above was naked, the downwards below what says about craftiness. ಆಮೆನ್, ಹಲ್ಲೆಲೂಯಾ. Amen, hallelujah. ಸರಿ, ಸೈತಾನ ಯಾವಾಗ ಬಂದ? So when did Satan come? ಎಲ್ಲಿಂದ ಬಂದ? From where did he come? ಎಂದು ಬಂದ? How did he ಈ come? ಪ್ರಶ್ನೆ ನಮಗೆ ಅವತ್ತು ಬಂದಿದೆ. We never got these questions. ಯಾಕಂದ್ರೆ ನಾವು ಈ ಬೈಬಲ್ ನ ಓದುವಾಗ ನನ್ನೊಳಗೆ ಕಾಡುತ್ತಾ ಇದ್ದಂತ ಒಂದು ಪ್ರಶ್ನೆ ಏನಂದ್ರೆ, Because when we read the Bible, the question that was in me ಇದು was, ಒಂದು ಪ್ಯಾರಡೈಸ್ ಆದ ಮೇಲೆ when this was a ಇದು paradise, ಸೈತಾನ ಇದ್ದ ಸ್ಥಳವೂ ಅಲ್ಲ. it was not the place where Satan was ಆದ್ರೆ dwelling. ಇಲ್ಲಿ ಸೈತಾನ ಈ ಗಾರ್ಡನ್ ಒಳಗಡೆ ಹೆಂಗೆ ಬಂದ? How did this Satan enter into ಫಸ್ಟ್ the garden? ನಿಮಗೆ ಬರಬೇಕು. This is the first question that should ಎರಡನೇ come to ಪ್ರಶ್ನೆ your mind. ಬರಬೇಕು. Secondly, ಗಾರ್ಡನ್ ಒಳಗೆ ಸೈತಾನ ಬಂದಾಗ ದೇವರು ಯಾಕೆ ಅವಾಗಲೇ ಅವನು ಓಡಿಸಲಿಲ್ಲ? when Satan entered into the garden, why God never pushed him out? ಮೂರನೇ ಪ್ರಶ್ನೆ ಬರಬೇಕು. The third question that ಈ should come, ಸೈತಾನ ಬಂದು ಈ ರೀತಿ ಮಾಡ್ತಂತ ದೇವರಿಗೆ ಗೊತ್ತಿದ ಮೇಲೆ even God himself knew that Satan would come and do these things, ದೇವರು ಯಾಕೆ ಅವರನ್ನ ರಕ್ಷಿಸಕ್ ಬರಲಿಲ್ಲ? why God did not come to save? ಆಮೆನ್, ಹಲ್ಲೆಲೂಯಾ. Amen, hallelujah. ಕೈಗಳನ್ನ ಎತ್ಕೊಂಡು ಸ್ತೋತ್ರ ಮಾಡಿ, ಎಲ್ಲ ಬಾಯಿ ಚೆನ್ನಾಗಿ ಸ್ತೋತ್ರ ಮಾಡಿ. ಇವತ್ತು ಪರಿಶುದ್ಧ ಆತ್ಮನು ಬಹಳ ಸತ್ಯ ನಿಮ್ ಜೊತೆ ಮಾತಾಡಕ್ಕಾಗಿದ್ದಾನೆ. ಶಿಷ್ಯರ ಮನಸ್ಸನ್ನ, ಹೃದಯವನ್ನ ತೆರೆದ ಯೇಸು ಕರ್ತನಿಂದ ನಮ್ಮ ಹೃದಯ ಮನಸ್ಸುಗಳನ್ನ ತೆರೆಯಲಿ. Let Jesus who opened the mind and heart of disciples open our mind and heart also. ಈಡನ್ ಗಾರ್ಡನ್ ಒಳಗೆ ಸೈತನ್ ಹೆಂಗೆ ಎಂಟ್ರಿ ಮಾಡಿದ? So how did Satan enter into that Eden garden? ದೇವರು ಯಾರು? Who is God? ಸರ್ವಜ್ಞಾನಿ, He is almighty. ಸರ್ವವ್ಯಾಪ್ತಿ, He is omnipresent. ಇವನು ಸರ್ವ ಸಂಗ್ರಹ ಬಲಗಳುಳ್ಳ ಕರ್ತ. And he is an omnipotent God. ಆತನು ಸರ್ವಶಕ್ತನಾಗಿದ್ದಾನೆ, He is almighty God. ಸರ್ವಜ್ಞನಾಗಿದ್ದಾನೆ, He is omnipresent ಆತನು ಸರ್ವವ್ಯಾಪ್ತಿಯಾಗಿದ್ದಾನೆ. and even omnipotent. ಹಾಗಾದ್ರೆ ಈ ಸೈತಾನನು ಈಡನ್ ಗಾರ್ಡನ್ ಒಳಗೆ ಯಾವಾಗ ಬಂದ? So when did this Satan enter into Eden garden? ಅದಕ್ಕೆ ನಮಗೆ ಸಿಗುವಂತ ಕ್ಲೂ ಯಾವಾಗ ಅಂದ್ರೆ, The clue that we get for that ಆದಾಮ is, ಒಂಟಿಯಾಗಿದ್ದಾಗ ಬರಲಿಲ್ಲ, when Adam was alone, he never came. ಆದ್ರೆ ಈವ್ ಸೃಷ್ಟಿ ಆದ ಮೇಲೆ ಬಂದ. Once Eve was created, then he came. ನೋಡಿ, ಈಗ ನಿಮಗೆ ತಲೆಯಲ್ಲಿ ಏನ್ ಓಡ್ತಾ ಇದ್ದು ನನ್ಗೆ ಗೊತ್ತಿಲ್ಲ. I don't know what's running in your head ಸರಿ now. ತಿಳ್ಕೋಬೇಕು, ನಂಗೆ ಅಷ್ಟೇ. You need to understand, that's it. ಈಗ ಸೈತಾನನ ಪೊಸಿಷನ್ ಹೆಂಗಿದೆ? So what is the position of Satan now? ಹೆಂಗಿದ್ದಾನೆ? How is he? ಅವನು ದೇವರಿಗೆ ರಿಬೆಲ್ ಆದ Just ನಿಮಿತ್ತವಾಗಿ because he rebelled God, ಅವನನ್ನ ದೇವರು ಒದ್ದನು, God pushed him down. ಅವನು ಕೆಳಗೆ ಬಿದ್ದನು. He fell down. ಈಗ ದೇವರು ಅವನೊಳಗೆ ಏನು ಮಾಡಿದಾನೆಂದ್ರೆ, And now what did God do in ಆ him? ಬೆಳಕನ್ನ ತೆಗೆದು He
ನೇಕೆಡ್ ಆಗಿ ಇರೋದು. All the demons and all the Satans are naked. ನೀವು ದರ್ಶನಗಳನ್ನ ಕಂಡಿದ್ರೆ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. Oh, you can understand and know this only if you had seen those visions. ಮುಖಗಳನ್ನ ಅಲೆಗಳನ್ನ ಮಾತ್ರ ನೋಡಿ ಏನು ಗೊತ್ತಿರಲ್ಲ. If you have seen the face and teeth, you won't know anything. ಸೇಟನನ್ನ ದೇವರು ನೇಕೆಡ್ ಮಾಡಿದ್ದಾನೆ. God has made Satan naked. ಡಿಮನ್ಸ್ ಗಳನ್ನ ದೇವರು ನೇಕೆಡ್ ಮಾಡಿದ್ದಾನೆ. God has made the demons naked. ಈಗ ಸೈತಾನ ಬಿದ್ದ ನಿಮಿತ್ತವಾಗಿ Just because Satan has fallen, ಇವನೀಗ ನೇಕೆಡ್ ಆಗಿದ್ದನ್ನ ಕಂಡು and he saw him naked, ಈಗ ಆದಾಮ ಅವ ನೇಕೆಡ್ ಆಗಿರೋದು ಅವನಿಗೆ ಉಪಯೋಗಕ್ಕೆ ಬಂತು. and now it is used for him because Adam and Eve is also naked. ಅರ್ಥ ಆಗ್ತಾ ಇದೆಯಾ? Can you understand? ಇವನು ದೇವರಿಗೆ ರಿಬೆಲ್ ಆದ ನಿಮಿತ್ತವಾಗಿ ತಿರುಗಿ ಬಿದ್ದ ನಿಮಿತ್ತವಾಗಿ ಹಿಂಗಾಗಿ He became naked just because he was rebellious against God. ಆದ್ರೆ ಇವನ ಈ ಆದಾಮ ಅವಳು ದೇವರಿಗೆ ತಿರುಗಿ ಬಿದ್ದಿಲ್ಲ. But Adam and Eve were never rebellion against God. ಆದ್ರೆ ದೇವರು ಅವರಿಗೆ ಬೆತ್ತಲೆಯಾಗಿ ಇಟ್ಟಿದ್ದರು. But God had kept them naked. ಆದರೆ ಅವರು ನಾಚಿಕೊಳ್ಳಲಿಲ್ಲ. But they were not ashamed. ಈ ವರ್ಡ್ ಅಲ್ಲಿ ನಮಗೆ ಆಳ ಸತ್ಯ. So in this word only there is deeper truth. ನಾಚಿಕೆಗೂ ನಾಚಿಕೆ ಬರದೇ ಇರುವುದಕ್ಕೂ ಅರ್ಥ ಏನಂದ್ರೆ They felt no shame and they are shameless. ಅವರು ನೇಕೆಡ್ ಆಗಿರೋದನ್ನ ನಾವು 8ನೇ ವಾಕ್ಯದಲ್ಲಿ ಓದುವಾಗ When we read in the 8th verse that they are naked, ಈ 7th ವರ್ಡ್ ಅಲ್ಲಿ in the 7th verse, the Lord God formed the man. 3:7 The eyes of both of them were opened and they realized that they were naked. ನೋಡಿ ಅಲ್ಲಿ ರಿಯಲೈಸ್ ದೇ ವರ್ ನೇಕೆಡ್ ಎಂಬುದಾಗಿ ಬಯಲ್ಪಟ್ಟಿದೆ. So here we see the word saying they realized that they were naked. ಅದು 25ರಲ್ಲಿ ನಾಚಿಕೆ ಪಡಲಿಲ್ಲ ಅನ್ನೋದು ಬಯಲ್ಪಟ್ಟಿದೆ. In 25th verse they felt no shame is also written. ಏನದಕ್ಕೆ ಅರ್ಥ ಆಗ್ತದೆ ನಿಮಗೆ? So what is the difference you can understand? ಆದರೆ ಸೈತಾನ ಈಡನ್ ಗಾರ್ಡನ್ ಒಳಗೆ ಬಂದಿದ್ದು ಯಾವಾಗ ಅಂದ್ರೆ So when did Satan enter the garden of Eden? ಅವಳು ಸೃಷ್ಟಿಯಾದ ಮೇಲೆ ಸೈತಾನನು ಈಡನ್ ಗಾರ್ಡನ್ ಒಳಗೆ ಬಂದನು. After Eve was being created, he entered into the garden. ಈಗ ಒಂದು ಕಡೆ ಆದಾಮ ಅವಳನ್ನ ನೋಡುವಾಗ And one side if we see Adam and Eve, ಯಾಕಂದ್ರೆ ಇವನಿಗೆ ಸ್ಪಿರಿಚುವಲ್ ವಸ್ತ್ರಗಳೆಲ್ಲ ಇದ್ದವು. because he had those spiritual garments. ದೇವರು ಸಹ ಸ್ಪಿರಿಚುವಲ್ ವಸ್ತ್ರವನ್ನ ಹಾಕಿದ್ದಾನೆ. Even God is having the spiritual ಎಲ್ಲ garments. ಏಂಜಲ್ಸ್ಗಳು ಹಾಗೆ ಇದ್ದಾರೆ. Even all the angels have ಆದರೆ that. ಆದಾಮ ಅವಳಲ್ಲಿ ಮಾತ್ರ ಬೆತ್ತಲೆಯಾಗಿದ್ದನ್ನ ಸೈತಾನ ಕಂಡನು. But Satan saw only Adam and Eve be naked. ಎರಡನೇದಾಗಿ ವಿಷಯ ನೋಡ್ತೀವಿ. Secondly we see ಸರ್ಪವನ್ನ ನೋಡ್ತಾ ಇದ್ದಾನೆ. about serpent. He sees ಸರ್ಪದಲ್ಲುವೆ ನೇಕೆಡ್ ಅನ್ನುವಂತದನ್ನ ಕಂಡ. even in serpent he could see nakedness. ಇಲ್ಲಿ ಸರ್ಪದ ನೇಕೆಡ್ ಅಥವಾ ಸರ್ಪದ ಯುಕ್ತಿಯ ವಿಷಯ ಏನಂದ್ರೆ So here the craftiness of serpent ಇಲ್ಲಿ says ಸರ್ಪದ ಒಳಗೆ ಪ್ರವೇಶಿಸಕ್ಕೆ ಸೈತಾನಿಗೆ ಬಾಗಿಲು ತೆರೆಯಲ್ಪಟ್ಟಿತ್ತು. the serpent had its doors open for Satan to enter in. ಯಾಕಂದ್ರೆ ಸೈತಾನ ಯಾರೊಳಗೆ ಪ್ರವೇಶಿಸ್ತಾನಂದ್ರೆ In whom Satan enters, if you see, ಯಾರು ನೇಕೆಡ್ ಆಗಿರ್ತಾರೋ ಅವರ ಒಳಗೇನೆ. whoever is naked in them he enters. ಸೈತಾನಿಗೆ ನೇಕೆಡ್ ಅನ್ನುವಾಗ For Satan nakedness, ಅವನಿಗೆ ಸಂಬಂಧಪಟ್ಟ ಗುಣಗಳು ಸ್ವಭಾವಗಳಿದ್ರೆ ಸಾಕು. for him any qualities and characters related to him, if it is there, it is enough. ಈಗ ಸರ್ಪದ ಒಳಗೆ ಪ್ರವೇಶಿಸಕ್ಕೆ ಸರ್ಪ ಹೇಗಿದೆ ಅವನ ಕಣ್ಣಿಗೆ ಅಂದ್ರೆ ತೆರೆದ ಬಾಗಿಲು ಇಟ್ಟಿದೆ. Now for him to enter into the serpent is like open doors for him. ಇಲ್ಲಿ ಸರ್ಪದ ಒಳಗೆ ಬರೋಕ್ಕೂ ಸೈತಾನಿಗೆ ಅವಕಾಶ ಸಿಕ್ತು. Now he got the place to enter into serpent. ಎರಡನೇದಾಗಿ ಆದಾಮ ಅವನ ವಂಚಿಸೋಕ್ಕೂ ಇವನಿಗೆ ಅವಕಾಶ ಸಿಕ್ತು. Secondly, he even got a chance to deceive Adam and ಈಗ Eve. ನಮಗೆ ಬರೋ ಪ್ರಶ್ನೆ ಏನಂದ್ರೆ Now the question that comes to us is, ಸೈತಾನ ಇದನ್ನ ಮಾಡ್ತಾನೆ ಅಂತ ದೇವರು ತಿಳಿದ ಮೇಲೆ and once God came to know that Satan would do this, ಅವನನ್ನ ಯಾಕೆ ಈಡನ್ ಗಾರ್ಡನ್ ಹೊರಗಡೆ ಓಡಿಸಲಿಲ್ಲ? why didn't he push him out from the Eden garden? ಆಮೆನ್, ಹಲ್ಲೆಲೂಯಾ. Amen, hallelujah. ದೇವರು ಯಾಕೆ ಪುಷ್ ಆಗ್ಬಿಡಿ ಓಡಿಸಲಿಲ್ಲ? Why they didn't cast him out from the Eden garden? ಅದು ಕರೆಕ್ಟ್ ವರ್ಡ್. ಪುಷ್ ಸ್ವಲ್ಪ ತಳ್ಳದಿಂದ ಬಂದ್ಬಿಡುತ್ತೆ ಅದಕ್ಕೆ. ಯಾಕಂದ್ರೆ ಒತ್ತು ಓಡಿಸಲಿಲ್ಲ? Why they didn't cast him, if you see? ಈಗ ಸೈತಾನ ಬಂದು ಇವ್ರನ್ನ ವಂಚಿಸ್ತಾನೆ, ಇವ್ರಿಗೆ ಹಿಂಗಾಗುತ್ತೆ ಅಂತ ದೇವ್ರಿಗೆ ಗೊತ್ತಿದೆ. Satan clearly God clearly knows that Satan would come and deceive him like this. ಅದನ್ನ ದೇವರು ತಿಳಿದ ಮೇಲೆ ಯಾಕೆ ಅವನ್ನ ಓಡಿಸಲಿಲ್ಲ? Once God knew this, why they didn't cast him then? ಇಲ್ಲಿ ಏನ್ ತಿಳಿತೀವಂದ್ರೆ What we see here is ಸೈತಾನ ಏನ್ ಅನ್ಕೊಂಡ ಅಂದ್ರೆ what Satan thought was, ಗಾರ್ಡನ್ ಒಳಗೆ ಬಂದಿರೋದು ದೇವರಿಗೆ ಗೊತ್ತಿಲ್ಲ. I entered into the garden and God doesn't know this. ಆಗ
ದೇವರಿಗೆ ಗೊತ್ತಿದೆ ಆಗಿದ್ರೆ If God was knowing it, ಆದಾಮ ಅವಳನ್ನ ಕಾಪಾಡ್ತಿದ್ರು. He would have safeguarded Adam and Eve. ಆದಾಮ ಅವಳನ್ನ ದೇವರು ಕಾಪಾಡಕಲ್ಲಿ ಬರಲಿಲ್ಲ ಅಂದಮೇಲೆ And when God did come to safeguard Adam and Eve, ಅವನು ಚೆನ್ನಾಗಿ ಗೊತ್ತಿತ್ತು ಅವನಿಗೆ, he clearly knew ದೇವರಿಲ್ಲ that God is not ನೋಡಿ. here. ನಾ ಹೇಳ್ತೀನಿ, ಮೂರ್ಖದಲ್ಲಿ ಮೂರ್ಖ ಅಂದ್ರೆ ಸೈತಾನನೇ. You see, fool among the fools is Satan. ಅವನಿಗೆ ಜ್ಞಾನ ಇಲ್ಲ, He is not wise. He is not clever. He has no knowledge. ನಾವೇ ಅವನಿಗೆ ಅದೆಲ್ಲ ಟೈಟಲ್ ಕೊಟ್ಟು ಅವ್ನು ಹಂಗೆ ಮಾಡ್ಬಿಟ್ರು. But we have given him these titles and lifted him up. ಜೀಸಸ್ ಇನ್ನು ಬರ್ತಾನೆ ಅಂತ ತಿಳಿದಿದ್ದಾನೆ. Jesus knew that he'd come. ಶಿಲುಬೆಗೆ ಹೋಗಿದ ಮುಂಚೆ ಹೇಳ್ತಾನೆ, Before crucifixion he said, ಲೋಕಾಧಿಪತಿ ಬರ್ತಾನೆ, ಅವನಿಗೆ ಸಂಬಂಧಪಟ್ಟ ನನ್ನೊಳಗಿಲ್ಲ ಅಂತ. the ruler of the world would come. Anything related to him is not in me. ಈಗ ಲೋಕಾಧಿಪತಿಯು ಕ್ಯಾಸ್ಟ್ ಔಟ್ ಆಗುವನು ಸಹ ಯೇಸು And ಹೇಳಿದ್ರು. Jesus also said that this ruler of the world will be casted out. ಶಿಷ್ಯರು ನೋಡಿ ಯೇಸು ಹೇಳ್ತಾರೆ, Jesus looking at the disciples say, ಮುದ್ದು ಕೊಟ್ಟು ಹಿಡಿದು ಕೊಡುವುದಕ್ಕೆ ಬರ್ತಾ ಇದ್ದಾನೆ ನೋಡಿ ಅಂತಾನೆ you ಯೇಸು. see he is coming to kiss and betray me. ಹಿಡಿಯಕ್ಕಾಗಿ ಬರ್ತಾ ಇದ್ದಾರೆ ನೋಡಿ ಅಂತ ಅದೇ ಗಾರ್ಡನ್ ಅಲ್ಲಿ ಯೇಸು ಹೇಳಿದ್ರು. Jesus is saying in the same garden that they are coming to catch him. ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ ಜೀಸಸ್ ಅವನನ್ನ ಓವರ್ಕೇ ಮಾಡಿದ ಹಾಗೆ, As Jesus overcame him in the garden of ಆಡಮ್ Gethsemane, ಅಂಡ್ ಈವ್ ಈ ಸೈತಾನನ್ನ ಈಡನ್ ಗಾರ್ಡನ್ ಅಲ್ಲಿ ಓವರ್ಕೇ ಮಾಡಲಿಲ್ಲ. Adam and Eve did not overcome him in the. ಅದಾದರೂ ಬಲಗೈತಿ ಅಪ್ಪ ಅಲ್ಲೆಲ್ಲ ಚಲೋ. If you have understood, say amen, hallelujah. ಆಮೆನ್ Amen. ಆಮೆನ್. Amen. ದೇವರು ಏನು ಹೇಳಿದ್ದಾನೆ? So what did God say? ನೀವು ಇಲ್ಲಿರುವಂತ ಎಲ್ಲಾ ಮರಗಳ ಹಣ್ಣುಗಳೆಲ್ಲ ತಿನ್ಬಹುದು. You can eat all the fruits of the trees here. ದೇವರು ಯಾರು ಅಂದ್ರೆ, Our God is. ಫ್ರೀ ವಿಲ್, ಫ್ರೀ ಚಾಯ್ಸ್ ಅನ್ನ He ಕೊಟ್ಟಿದ್ದಾನೆ. has given us the free will and free ಅಂದ್ರೆ ದೇವರು choice. ನಮಗೆ ಸ್ವತಂತ್ರ He ಕೊಟ್ಟಿದ್ದಾನೆ. has given us that freedom. ಅದಕ್ಕೆ ಪೌಲ ಹೇಳ್ತಾನೆ, So Paul says, ನನಗಿರುವ ಸ್ವತಂತ್ರನ ಪಾಪಕ್ಕೆ ಉಪಯೋಗಿಸೋದಿಲ್ಲ. the freedom that I have, I will not use it for sin. ಆದರೆ ದೇವರು ಸ್ವತಂತ್ರವಾಗಿ ಕೊಟ್ಟಿದ್ದನು ಆದಾಮ್ ಮತ್ತೆ ಅವಳಿಗೆ. The freedom that God had given to Adam and Eve, ಅದಕ್ಕೆ ಆತ ಹೇಳಿದಂತ ಆಜ್ಞೆ ಏನಂದ್ರೆ, so the commandment he gave them ಈ was, ಮರದ ಹಣ್ಣನ್ನ ತಿನ್ನಬಾರದು. you should not eat the fruit of this tree. ತುಂಬಾ ಕ್ಲಿಯರ್ ಆಗಿ ದೇವರು ಹೇಳಿದ. God clearly said this. ಅದರ ಹತ್ರ ಹೋಗಬಾರದು, You should not go near, ಮುಟ್ಟಬಾರದು, not touch it. ಮುಟ್ರೆ ಸತ್ತು If ಹೋಗುವಿರಿ. you touch, you would die. ಇದು ಏನ್ ಹೇಳುತ್ತೆ ಅಂದ್ರೆ, So what it will tell, ಶೋಧನೆ ಬರುತ್ತೆ, that you will get temptations. ಒಂದ್ಸಲ ಶೋಧನೆ ಬರುತ್ತೆ. You will get ಆ temptations ಶೋಧನೆ once. ಬರುವಾಗ When it comes, ನೀವು ತಿನ್ನಬಾರದು, you should not eat, ಮುಟ್ಟಬಾರದು. you should not touch. ದೇವರು ಮೊದಲೇ ಆದಾಮ ಅವಳಿಗೆ ಹೇಳಿದ್ದಾನೆ. God had said this to earlier only for Adam and Eve. ಈಗ ಸೈತಾನ್ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕಾಗಿ Now Satan to confirm that, ಆ ಸರ್ಪದ ಒಳಗೆ ಪ್ರವೇಶಿಸಿ ಮಾತಾಡ್ತಾ ಇದೆ he ಅವಳೊಟ್ಟಿಗೆ. entered into that serpent and he is speaking with Eve. ಏನನ್ನ ಹೇಳ್ತಾ ಇದೆ? What is it telling? ಯಾವ ಮರದ ಫಲವನ್ನ ತಿನ್ನಬಾರದು, Which fruit tree are you not supposed to eat? ಹೇಳಿದ್ದಾನೆ. God said, ಅದಕ್ಕೆ ಸರ್ಪ ಹೇಳುತ್ತೆ, ಸರ್ಪನೇ ಹೇಳುತ್ತೆ, serpent ನೋಡಿ, ಈ says, ಮರದ ಹಣ್ಣನ್ನ ತಿಂದ್ರೆ see, if you eat this tree's ನೀವು fruit, ಸಾಯುವುದೇ ಇಲ್ಲ. you will never ಈಗ die. ಆದಾಮ ಅವಳಿಗೆ ಒಂದು ಪ್ರಶ್ನೆ ಬರಬೇಕಿತ್ತು. Now Adam and Eve should have got this question. ನೀನು ತಿನ್ನಂಗಿಲ್ಲ, ನಾನು ತಿನ್ನಂಗಿಲ್ಲ. I'm not supposed to eat, no, you're supposed to. ನೀನು ಮುಟ್ಟಂಗಿಲ್ಲ, ನಾನು I ಮುಟ್ಟಂಗಿಲ್ಲ. am not supposed to touch, even you're not supposed to touch. ಇಲ್ಲ ಬ್ರದರ್, ಆದಾಮ ಅವಳಿಗೆ ಮಾತ್ರ ದೇವರು ಹಣ್ಣನ್ನ ತಿನ್ನ ಕೊಟ್ಬಿಟ್ಟು No, brother, God gave this fruit only for Adam and Eve to eat. ಅನಿಮಲ್ಸ್ಗೆ ಫ್ರೂಟೇ ಕೊಡ್ಲಿಲ್ಲ. He didn't give fruit for the animals also. ಎಷ್ಟು ಜನ ಒಪ್ಕೋತೀರಾ? How many of you will agree with this? ಕೆಲವು ಇವಾಗ ಈ ತಲೆ ಹೊಡಿತಾರೆ. Some have this question now. ಓ ಕರೆಕ್ಟ್ ಅಲ್ವಾ? Oh, it's correct, right? ಇಲ್ಲಿ ಆದಾಮ ಅವಳಿಗೆ ಮಾತ್ರ ಹಣ್ಣಲ್ಲ, The fruit is not for only Adam and Eve. ಅವರೊಟ್ಟಿಗಿದ ಎಲ್ಲಾ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಹಣ್ಣುಗಳೇ ಆಹಾರ. This all the other animals and creatures over there, everyone had this ಎಲ್ಲ fruit. ಹಣ್ಣುಗಳನ್ನೇ ತಿಂತಾ ಇದ್ದಿದ್ದು. They were eating fruits only. ಆದ್ರೆ ಈಗ ಆದಾಮನಿಗೂ ಅವಳಿಗೂ ಪ್ರಶ್ನೆ ಬರಬೇಕಿತ್ತು. Now the question had to come to Adam and Eve. ಬಾಯಿ ಮುಚ್ಚಿ ಮಾತಾಡಬೇಡ, ಇಲ್ಲ Shut your mouth now. ದೇವರು ನಮ್ಗೆ ಹೇಳೋದೇ ತಿನ್ಬಾರ್ದು, ನೀನೇನು ಹೇಳೋದು ಸಾಯೋದಿಲ್ಲ ಅಂತ ಹೇಳಿ. God has said us not to eat it. Why are you telling the ನೀನು people not ತಿಂದಾ? to? Did you eat it? ಕೇಳಬೇಕಿತ್ತಲ್ಲ ಇವರು? They should have asked. ಕೇಳಲಿಲ್ಲ. But they never. ಇವರಿಗೆ ಯಾಕೆ ಕೇಳಲಿಲ್ಲ ಅಂತ ಹೇಳಿದ್ರೆ, Why they never asked us? ಇವರಿಗೆ ಇದು ಬಹು ಆಶ್ಚರ್ಯವಾಗಿತ್ತು. This was shocking to them. ಈ ಸರ್ಪ ಮಾತಾಡ್ತಿದೆ, That the serpent is speaking. ಹೇಳುತ್ತೆ, It says, ಈ ಹಣ್ಣನ್ನ ತಿಂದ್ರೆ if you eat the ನಿಮ್ಮ fruit, ಕಣ್ಣು ತೆರೆಯಲ್ಪಡುತ್ತೆ, your eyes will be ನೀವು opened. ದೇವರಂತೆ You ಆಗಿ will become like God. ಒಳ್ಳೆಯದಕ್ಕೆ ಅರಿವು ತಿಳಿದು You know what is good and evil.
ದೇವರೇ and ಆಗ್ಬಿಡ್ತೀರಾ. you will become God. ಇದು ದೇವರಿಗೆ ಗೊತ್ತುಂಟು. And God himself knows ನೋಡಿ, this. ಈ 3ನೇ ಚಾಪ್ಟರ್ ಅಲ್ಲಿ ನೀವು ಗಮನಿಸಬೇಕು. So in the 3rd chapter you should pay attention to. ಕ್ರಿಯೆ ಮಾಡಲಿ. Let the Spirit of God work in you. 3:1 ಏನು In ಬರೆಯಲ್ಪಟ್ಟಿದೆ? 3:1 what it says? ಯೆಹೋವ ದೇವರು. Jehovah God. ಹೌದಾ? Yes. ಹೌದಾ ಇಲ್ವಾ? The Lord God. ಹಂಗೆ 2ನೇ ವಾಕ್ಯದಲ್ಲಿ And in the 2nd verse we can't see that. 3ನೇ ವಾಕ್ಯ ನೋಡಿದ್ರೆ In 3rd verse ದೇವರು. we see only God. 4ನೇ ವಾಕ್ಯ In ನೋಡಿದ್ರೆ 4th verse ದೇವರಂತೆ, like God, ದೇವರಿಗೆ. for God. 8ನೇ ವಾಕ್ಯ ನೋಡಿ, And in 8th verse ಯೆಹೋವ ದೇವರು. again we see Lord God. ಯಾರಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ. I don't know who understood this. You got point? Did you get my point? 1ನೇ ವಾಕ್ಯದಲ್ಲಿ ಯೆಹೋವ ದೇವರು ಅಂತ ಇದೆ. In the first verse we see Lord God, 8ನೇ ವಾಕ್ಯದಲ್ಲಿ ಯೆಹೋವ and ದೇವರು ಅಂತ ಇದೆ. again in the 8th verse we see Lord ಆದರೆ God, 3 ಮತ್ತು 4 ದೇವರು ದೇವರಂತೆ, ದೇವರು ದೇವರಿಗೆ ಬೇರ್ಪಟ್ಟಿದೆ. and here in 4 and 5 we see like God and for God. ಬರೀ ಗಾಡೆ. Only God we see. ಈಗ ಇವರು ಜ್ಞಾನಿಗಳಾಗಿರ್ಬೇಕು. They were supposed to be wise there. ನೀವು ನಾನೆಲ್ಲ ಜ್ಞಾನಿಗಳಾಗಬೇಕನ್ನಕ್ಕಾಗಿನೇ ಸತ್ಯವೇದನ ಉಪದೇಶ ನೀವು ಮಾಡ್ತಿರೋದು. Me and you should become wise, so only we are teaching you what's in the ಈಗ scripture. ಅವ್ವ ಮತ್ತೆ ಆದಾಮ ಇಬ್ರು ಸರ್ಪ ಕೇಳಿದ್ರು, ಹೇ Now Adam and Eve could have said to the serpent, ಏನಿದು ದೇವರಿಂದ ಏಕವಾಗಿ ಮಾತಾಡ್ತಾ ಇದೀಯಾ? what you are speaking about God in a singular way? ಯೆಹೋವ ದೇವರು ಅಂತ ಹೇಳು. Say as Lord God. ಸೊಲ್ಮ ಚಲೋ ಕಡದ. They should have told this, right? ನಿಮ್ಮ ಅಪ್ಪನ ಹೆಸರನ್ನ ಕರೆದಾಗ ಆ ತಾಯಿ ಏನ್ ಮಾಡ್ತಾಳೆ? When you call your father by name, what will your mother do? ಬಾಲು ಕೊಡಿತಾರೆ. She'll slap you one, ಹೆಸರು ಕರಿಬಾರ್ದು ನೀನು. saying that you should not call your father by name. ಅಪ್ಪ ಅಂತ ಹೇಳ್ಬೇಕು. Call him as daddy. ಹೇಳ್ತೀವಿಲ್ವಾ? And we call him so. ಹೇಳ್ತಿದ್ದಿಲ್ವಾ? Have we not got beatings for this? ಇಲ್ಲಿ ಆದಾಮ ಅವ್ವ ಹೇಳ್ಬೇಕಾಗಿತ್ತು. And here Adam and Eve were supposed to say, ಏನು ದೇವರು ಅಂತ ಇರೋದು? what you're calling him as ಯೆಹೋವ God? ದೇವರು ಅಂತ ಹೇಳು. Same as Lord ಯೆಹೋವ God. ದೇವರು ಅಂತ ಹೇಳು. Call him as Lord ಯೆಹೋವ God. ದೇವರು ಅಂತ ಹೇಳು. Same as Lord God. ಅವ್ರು ಹೇಳಲೇ. But they didn't say. ಯಾಕೆಂದ್ರೆ Why, if you see, ರಿಸೀವರ್ಗೆ when the deceiver comes, ಈ ವಂಚಿಸುವನು ಏಮಾರಿಸೋನು ಬರುವಾಗ, when this deceiver comes, ಉಮಾ ಗೋಲ್ಡ್ ಕೊಟ್ಟೆ ನಮಗೆ ಒಂದು ಏಮಾರಿಸೋದು. he will give us the royal gold and cheat us. ಒಬ್ರಿಗೆ ಏನಾಗಿದೆ ಅಂದ್ರೆ Somebody had this ಮನೆ experience. ಹತ್ರ ಬರ್ತಾರೆ, They'll come near the house. ನಾನು ನಿಮ್ಗೆ ಚಿನ್ನಕ್ಕೆ ಒಳಪನ್ನ ಕೊಡ್ತೀನಿ, I will polish your gold and give ಆದ್ರೆ you. ನಾವು ಚಿನ್ನ ತಾಕನ ಕೈಯಲ್ಲಿ ಕೊಡ್ತೀವಿ. And we also remove the gold and give it to him. ಯಾಕಿಂಗ್ ತೆಗೆದು ಕೊಡ್ತೀವಿ. He dips in that chemical water and gives. ಕೊಟ್ಟಿದ ತಕ್ಷಣ Immediately, ನಮ್ಗೆ ಪಳಪಳ ಅಂತ ಉಳಿತಿದೆ. the gold will be glittering. ನಾವು ಹೋಗಿ ವೇಟ್ ನ ನೋಡಿದ್ರೆ If we go and check its ನಿಮಗೆ weight, 3 ರಿಂದ 4 ಗ್ರಾಮ್ ತೆಗೆದುಬಿಡುತ್ತೆ. 3 to 4 grams will be less. ಗೊತ್ತಾ ನಿಮ್ಗೆ? Do you know this? ಹಾಗಾಗಿ ನಿಮ್ಮ ಮನೆ ಹತ್ರ ಯಾರಾದ್ರೂ ಬಂದಾಗ ಪಾಲಿಸ್ ಎಲ್ಲ ಹಾಕಕ್ಕಲ್ಲ ಹೋಗಬೇಡಿ. So if anybody comes near your house to polish your jewels, don't give them. ನಿಮ್ಗೆ ಯಾರು ಗೊತ್ತೋ ಅವ್ರ ಅಂಗಡಿಗೆ ಹೋದ್ರೆ If you visit the house where or shop where you purchase ಅಲ್ಲಿ ನಿಮ್ಮ usually, ಮುಂದೆ ತೂಕ ಹಾಕಿ before you will weigh the jewel, ಅಲ್ಲಿ ಬರೆದುಬಿಟ್ಟು he'll write its ಪಾಲಿಶ್ measure. ಮಾಡಿದ್ಮೇಲೆ After ಅಲ್ಲಿ polishing, ಬರೆದು ಕೊಡ್ತಾನೆ. he will write and give you. ಅರ್ಥ ಆದ್ರಲ್ಲೇ? If you have understood, say hallelujah. ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. I just gave this as an example. ಇದನ್ನ ತಿಳ್ಕೊಳ್ಬೇಡಿ. Don't know this. ಯೆಹೋವ ದೇವರಿಂದ ಕರಿಬೇಕಾದಂತ ಸರ್ಪವು ದೇವರು ದೇವರಂತೆ ದೇವರಿಗೆ ಅಂತ ಮಾತಾಡ್ತಾ ಇದ್ದಾಳೆ. So here the serpent who's supposed to call as Lord God, here it is addressing as God. ಯಾಕಂದ್ರೆ 2ನೇ ಚಾಪ್ಟರ್ ಪೂರ್ತಿನೂ ಓದುವಾಗಲೂ Because in the 2nd chapter, if you read completely, ಯೆಹೋವ ದೇವರೇ ಬರೋದು. we see the Lord God coming. ಅಡೋನಿ ಜೆಹೋವ ಅಂತಾನೆ ಬರೋದು. It comes as Adonai Jehovah. ಆದ್ರೆ ಹಳೆಯ ಒಡಂಬಡಿಕೆ ನೋಡುವಾಗ And the Old Testament, ಯಾಹೂ ಅನ್ನುವಂತ ಪದ ಬಂದ್ಬಿಡ್ತದೆ. here we see the word Yahoo coming. ಯಾಕಂದ್ರೆ ಯೆಹೋವ ಅನ್ನುವುದಕ್ಕೆ ಜನರಿಗೆ ಭಯ. People were afraid to call him as ಅದಕ್ಕೆ Jehovah. ಶಾರ್ಟ್ ಆಗಿ ಜೇಹೂ ಯಾಹೂ. So in short, they were calling him as Yahweh. ಆದ್ರೆ ಆದ್ರೂ ಅಲ್ಲಿ ದೇವ ಅಂತ ಕರೀಲಿಲ್ಲ. So there also they didn't call him as Lord. ಸರ್ಪ ಏನ್ ಕರೀತಾ ಇದೆ? But what's the serpent calling? Only God. ಇದನ್ನ ಹಿಂಗ್ ತಿರ್ಗಿಸ್ಕೊಳ್ಳಿ. Reverse it and see. ತನ್ನ ಕುರಿತೇ ಅವ್ರು ಹೇಳ್ತಾ ಇದೆ. It's speaking about itself to them. ಅದು ಏನಂತ ಹೇಳ್ತಾ ಇದೆ? What is it telling? ಈ ಹಣ್ಣನ್ನ ನೀವು ತಿಂದ್ರೆ If you eat this fruit, ನಾನು ದೇವರಿಗೆ ತಿರುಗಿ ಬಿದ್ದಂಗೆ ನೀವು ತಿರುಗಿ ಬೀಳ್ತೀರಾ. as I was rebellious to God, you will also be rebellious. ದೇವರಿಗೆ ತಿರುಗಿ ಬಿದ್ದ ಮೇಲೆ ನನ್ನ ಗತಿ ಹಿಂಗಾಯ್ತು. After being rebellious, my situation is like ನೀವು this. ತಿರುಗಿ ಬಿದ್ದರೆ ನಿಮ್ಮ ಗತಿ ಹಿಂಗಾಗುತ್ತೆ. Even if you are
like this? ಇದು ದೇವರಿಗೆ ಗೊತ್ತು. And only God knows this. ಅರ್ಥ ಆಯ್ತಾ ನಿಮಗೆ? Did you understand this now? ನಮ್ಮ ಪುಂಜಿಚಿ ಉಳ್ಕ What did you understand? ಈಗ ದೇವರು ಈಗ ಸೈತಾನ ಬಂದು ಈ ರೀತಿ ವಂಚಿಸುವ ಸಮಯಗಳಲ್ಲಿ ಎಲ್ಲಿದ್ದನು? So when Satan is coming here and deceiving them, where was exactly God? ಯಾಕಂದ್ರೆ ನಾವು ಹಿಂಗೆ ಯೋಚಿಸೋದು. Sometimes we also think like this. ಕೀರ್ತನೆ 23 ಬರೆಯಲ್ಪಟ್ಟಿದೆ. What's written in Psalm 23? ಕಣಿವೆಯಲ್ಲಿ ನಡೆಯುವಾಗಲೂ ಕೇಡಿಗೆ ಎದುರೇನು, ನೀ ನನ್ನ ಹತ್ತಿರ ಇರುವುದರಿಂದ. When I walk in the valley of shadow of death, you are with me, I will fear no evil. ದಾವೀದ ಹೇಳಿದ್ದಾನೆ. David says this. ಶೋಧನೆಗಳು ಬರುವಾಗಲೇ ಕರ್ತನು ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನ ಸಿದ್ಧ When ಮಾಡಿದ್ದಾನೆ. our temptations would come, the Lord has prepared the way for us to escape those temptations. ಕ್ರಿಸ್ತನು ಎಲ್ಲಾ ರೀತಿ ಶೋಧಿಸಲ್ಪಟ್ಟನು, ಪಾಪ ಮಾತ್ರ ಮಾಡಲಿಲ್ಲ. Jesus Christ was tempted in all ways, but he never committed sin. ಯಾರೆಲ್ಲ ಶೋಧನೆ ಮಾಡುತ್ತೋ ಅವರಿಗೆ ಸಮಯೋಚಿತ ಸಹಾಯ ಮಾಡಕ್ಕೆ ಸಿದ್ಧವಾಗಿದ್ದಾನೆ. And for whomever the temptations would come, he would help them to overcome those ಆದರೆ temptations. ಈಗ ಆದಾಮ ಅವಳಿಗೆ ಸಹಾಯ ಮಾಡಕ್ಕೆ ಯೆಹೋವ ದೇವರು ಯಾಕೆ ಬರಲಿಲ್ಲ? So why did Jehovah God not come over there to help Adam and Eve? ಈಗ ಸೈತಾನ್ಗೆ ಖುಷಿ ಆಯ್ತಾ ಆಗ್ಲಿಲ್ವಾ? Is Satan happy now or not? ಸೈತಾನ್ ಏನ್ ಪ್ಲಾನ್ ಮಾಡಲಿಲ್ಲ So ಅಂದ್ರೆ, what Satan has planned here? ನಾನು ದೇವರಿಗೆ ತಿರುಗಿ ಬಿದ್ದಿದ್ದಕ್ಕಾಗಿ Just because I was a rebel to ದೇವರು God, ನನ್ನನ್ನ ಒದ್ದು God casted me ಓಡಿಸಿದ್ರು. and chased me out. ಇವರಿಬ್ಬರನ್ನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿಡಿಸಿದ್ರೆ Now if I make these two also rebellious against ದೇವರು God, ಇವರಿಬ್ಬರನ್ನು ಒದ್ದು, God will push them also and cast them out. ಹೌದಾ ಇಲ್ವಾ? ದೇವರು ತೋಟದಿಂದ ಆದಾಮವನ್ನ ಹೊರಡಿಸಿ ಬಿಟ್ಟನು ಅಂತ ಹೊರಡಿರೋದು. The word clearly says God kept them, pushed them out from, casted them out from the Garden of Eden. ಬಿಟ್ರೆ ವಾ ಹೊರಗಡೆ They said, go out. ಇಲ್ವಾ? ಹಾಗಾದ್ರೆ ಸೈತಾನ ಪರಲೋಕದಿಂದ ಬಿದ್ದ ಹಾಗೆ So as Satan fell from the ಇವರು heaven, ಪ್ಯಾರಡೈಸ್ ಇಂದ ಬಿದ್ರು. they fell from the ಆದ್ರೆ paradise. ಇವರು ಬೀಳಕ್ಕೆ ಏನ್ ಕಾರಣ? And what's the reason for them to fall? ಇವರು ಶೋಧನೆಗೆ ಒಳಗಾದರು, They were being tempted, ವಂಚಿಸಲ್ಪಟ್ರು, they were deceived, ಏಮಾರಿಸಲ್ಪಟ್ರು, they were cheated, ಇವರಿಗೆ ಫ್ರೀ ವಿಲ್ ಇತ್ತು. they had free will, ಈಗ ಇವರು ಅದನ್ನ they had ಜಯಿಸಬೇಕಾಗಿತ್ತು, to overcome it, ಆದ್ರೆ ಜಯಿಸಲಿಲ್ಲ. but they did not overcome. ಈ ವಾಕ್ಯ ಓದುವಾಗಲೇ When we read this verse, ದೇವರ ಗ್ರೇಟ್ ಗ್ರ್ಯಾಂಡ್ ಪ್ಲಾನ್ ನನಗೆ ಅರ್ಥ ಆಯ್ತು. I could understand the great grand plan of God. ಇದುವರೆಗೂ ರಿವೀಲ್ ಯಾರಿಗೂ ಆಗಿಲ್ಲ, Till- ಆಗೋದು ಇಲ್ಲ, till ನನಗೆ now- ಮಾತ್ರ ಆಗಿರೋದು. Till now it was not revealed to anyone, it's only for me. ಅದು ನನ್ನ ಒಂದು ಹೆಮ್ಮೆಗಾಗಿ ನಾ ಹೇಳ್ತಾ I'm ಇದ್ದೀನಿ. not saying this for my ಯಾಕಂದ್ರೆ proudness, ಈ ರೆವಲೇಷನ್ ಬರುವಾಗ ನಾನು ತುಂಬಾ ಸಂತೋಷ ಪಟ್ಟೆ. because I was very happy when this revelation ನಿಮಗೆ came. ರೆವಲೇಷನ್ಸ್ ಬೇಕಾದ್ರೆ ಯೇಸಪ್ಪನ ಜೊತೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿ. If you want such revelation, you should start walking with Jesus. ದೇವರು ಆದಾಮನ ಕರೆದ್ರು, God called Adam. ಇದೇನ್ ಮಾಡಿದ್ದು? What have you done? ಇಲ್ಲಿ ನೋಡಿ. Look here. ಅವ ಏನ್ ಮಾಡಿದ್ದು? Eve, what did you ಇಲ್ಲಿ do? ನೋಡಿ ಅಂದ್ರು. She said, look here. ಆದ್ರೆ ಯೇಸು ಸರ್ಪ ಜೊತೆ ಮಾತಾಡ. But Jesus never spoke with ಯಾಕಂದ್ರೆ serpent, ದೇವರು ಚೆನ್ನಾಗಿ ಗೊತ್ತು, because God knew ಸರ್ಪದ ಕೆಲಸ ಅಲ್ಲ ಅದು. it's not the act of the serpent there. ಸರ್ಪದ ಒಳಗಿದ್ದ ಸೈತಾನನ It ಕೆಲಸ. is the act of the Satan who was ಒಂದು in the ಬಲಗೈ serpent. ಸರಿಯಾದ ಹಲ್ಲೆಲೂಯಾ. I want you to loud ಈಗ hallelujah. ಸರ್ಪದ ಒಳಗಿದ್ದು ಕೆಲಸ ಮಾಡಿದ ಸೈತಾನನಿಗೆ So for Satan who worked through serpent, ಈಗ ಸರ್ಪದ ಒಳಗೇನೆ ದೇವರು ನ್ಯಾಯ ವಿಚಾರಣೆ ಮಾಡಕ್ ಹೋಗ್ತಾ so ಇದ್ದಾನೆ. in that serpent only God is about to do the judgment. ದೇವರು ಇಲ್ಲಿ ಹೇಳ್ಬೇಕಿತ್ತು, So what God has to ಈ say there? ಸ್ತ್ರೀಯ ಸಂತಾನವು ಸೈತಾನನಿನ ತಲೆ ಜಜ್ಜುವುದು. This women's generation, Satan would you trample your head. ದೇವರಿಗೆ ಸೈತಾನ ಪದನೇ ತೆಗಿಲಿಲ್ಲ. Your God didn't address him as ಇಲ್ಲಿ Satan. ಯಾವ್ದು ಬಂದಿದ್ದು? What has come here? ಸರ್ಪ ಬಂತು. Serpent. ಸರ್ಪದ ಒಳಗಡೆ In serpent, ಸೈತಾನ್ ಬಂದ. Satan came, ಈಗ ದೇವರು ಬರ್ತಾನೆ. and now God comes, ಆದಾಮನ ಒಳಗಡೆಯಿಂದ and in Adam, ಹೊಸ ಆದಾಮ ಬರ್ತಾನೆ. new Adam comes, ಕಡೆ ಆದಾಮನ ಬರ್ತಾನೆ. the last Adam comes, ಸರ್ಪದ ಸೀಡಿಂದ ಬರ್ತಾನೆ. he's coming from the seal of the ಅವನು serpent, ಸೈತಾನ ಬರ್ತಾನೆ. Satan, ಅವನ ತಲೆನ ಯೇಸು ಜಡ್ಜ್. and Jesus would trample his head. ಅರ್ಥ ಆದ್ರು If you ಹಲ್ಲೆಲೂಯಾ. have understood, say What amen. is the way of the salvation? So what is the way of salvation? ಆದಿಕಾಂಡ 1:1 ಬರೆಯಲ್ಪಟ್ಟಿದೆ. In Genesis 1:1 it ದೇವರು says, ಆದಿಯಲ್ಲಿ ಭೂಮಿ ಆಕಾಶವನ್ನು ಉಂಟು ಮಾಡಿದನು. in the beginning God created heavens and ಅದನ್ನ earth. ನಿಮಗೆ ಹಿಂದೆ ಮೊದಲೇ ಹೇಳಿದ್ದೇನೆ. I had spoken this about earlier ಆದಿಯಲ್ಲಿ itself. ದೇವರಂದ್ರೆ ಜಗತ್ ಉತ್ಪತ್ತಿಗಿಂತ ಮುಂಚೆಯೇ ಕುಯ್ಯಲ್ಪಟ್ಟ ಕುರಿಮರಿ. It's the Lamb of God who was slaughtered before the creation.
ರೆವಲ್ಯೂಷನ್ 13:8 ನೋಡುವಾಗ when we see this verse in Revelation 18:3, ಜಗತ್ ಉತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಮರಿ ಅಂತ ಬಯಲ್ಪಟ್ಟ. and in 18:3 it says about the lamb. 13:8 In 13:8 it says, ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಸಾಕು. the lamb that was slain from the creation of the world. ಇದು ಸೈತಾನ್ಗೆ ಗೊತ್ತಿಲ್ಲ. Satan doesn't know this. ಪಕ್ಕದಲ್ಲಿ ನೋಡಿ, ಇದು ಸೈತಾನ್ ಗೊತ್ತಿಲ್ಲ. Satan doesn't know this. ಇದು ಜಗದುತ್ಪತ್ತಿಗೆ ಮುಂಚೆ ಕೊಯ್ಯಲ್ಪಟ್ಟ ಕುರಿಮರಿ ಅಂತ ಬರೆದ ಮೇಲೆ When the lamb that was slain before creation, if it ಈ says, ಕುರಿಮರಿ ಯಾರಿಗಾಗಿ ಕುಯ್ಯಲ್ಪಟ್ಟಿದೆ, ಯಾರ ರಕ್ಷಣೆಗೆ ಕುಯ್ಯಲ್ಪಟ್ಟಿದೆ, For whom? ಯಾರಿಗಾಗಿ ರಕ್ತ ಸುರಿಸಲ್ಪಟ್ಟಿದೆ ಬಯಲ್ಪಡಲಿಲ್ಲ. for whom the lamb is slain, for whose salvation it is slain, for whose redemption the blood was shed, is not written. ಆದರೆ ಆದಾಮ ಅವಳನ್ನ ದೇವರು ಒಂದು ಡ್ರಾಮವಾಗಿ ತಂದಿದ್ದಾನೆ. So God brought Adam and Eve as a drama here. ಇವರಲ್ಲಿ ಪಾಪವನ್ನ ಮಾಡಲೇಬೇಕು. So they had to commit sin ಯಾಕಂದ್ರೆ ಇವರು ಪಾಪ ಮಾಡಕ್ಕಿಂತ ಮುಂಚೆನೆ ಕೊಯ್ಯಲ್ಪಟ್ಟ ಕುರಿಮರಿ ಯೇಸು. because Jesus is the lamb that was slain before Adam and Eve committed the sin. ಆಮೆನ್, ಹಲ್ಲೆಲೂಯಾ. Amen, hallelujah. ಇವರು ಪಾಪ ಮಾಡಕ್ಕಿಂತ ಮುಂಚೆನೆ ಕೊಯ್ಯಲ್ಪಟ್ಟಿದ್ದ ಕುರಿಮರಿ ಯೇಸು ಆದ್ಮೇಲೆ Jesus Christ was a lamb that was slain before they committing ಪಾಪವೇ sin. ಇಲ್ಲದವರಲ್ಲಿ ಪಾಪ ಪರಿಹಾರ ಯಾಕೆ ಬೇಕು? So when there is no sin, why we need redemption of ಶಾಪ sin? ಇಲ್ಲದೆ ಶಾಪ ಪರಿಹಾರಕ್ಕೂ ಯಾಕೆ ಬೇಕು? When there is no curse, why we need a ರೋಗ redeemer's ಇಲ್ಲದೆ curse? ವೈದ್ಯನು ಯಾಕೆ When there ಬೇಕು? is no sickness or disease, why do we need a physician? ಮನುಷ್ಯರಿಲ್ಲದೆ ಮನೆ ಯಾಕೆ ಬೇಕು? When there are no human beings, why we need ಆದರೆ houses? ದೇವರು ಮೊದಲೇ ಪ್ರಿಪೇರ್ ಮಾಡಿದ ಗ್ರೇಟ್ ಗ್ರ್ಯಾಂಡ್ ಪ್ಲಾನ್ ಏನಪ್ಪಾ ಅಂದ್ರೆ So God has earlier prepared the great grand plan ಸೈತಾನ ಬರ್ತಾನೆ, that Satan would come ಇವರಿಬ್ಬರನ್ನ and ವಂಚಿಸ್ತಾನೆ, deceive them both. ಇವರಿಬ್ಬರು ಪಾಪ They would ಮಾಡ್ತಾರೆ. commit sin, ಇವರ ಪಾಪಗಳ ಪರಿಹಾರ and their sins redemption, ನನ್ನ ಮಗನಾದ ಯೇಸು my ಕ್ರಿಸ್ತನ son ಮುಖಾಂತರ. Jesus Christ will be doing ತಲೆಗೆ it. ಚೆನ್ನಾಗಿ ಹಲ್ಲೆಲೂಯಾ ಅಂತ Amen, ಹೇಳ್ಬೇಕು. hallelujah. ಇದು ಯಾರ ಪ್ಲಾನು? Whose plan is this? ಇದು ಯಾರು ಗೊತ್ತಿಲ್ಲ? Who doesn't know this? ಸೈತಾನಿಗೆ. Satan doesn't know ಸೈತಾನ this. ಮೈಂಡಲ್ಲಿ ಏನಿತ್ತು? What was in Satan's mind? ನನ್ನನ್ನ ಒಂದು ಓಡಿಸ್ದೆ ತಾನೆ, You casted me out in ನಾನು sin. ದೇವರಾಗ್ಬೇಕು ಅಂದಿದ್ದಕ್ಕಾಗಿ ನನ್ನ ಓಡಿಸ್ದೆ. Just because I wished that I wanted to become God, you ಇವರು casted me. ದೇವರಾಗ್ಬೇಕು ಅಂತ ಅನ್ಕೊಂಡ್ರು. Now even they thought of becoming ಇವ್ರಿಗೆ God. ಒಂದು ಓಡಿಸ್ತಾ ಇದೆಯಾ? You are also casting them out ಅವ್ನಿಗೆ now. ಅಷ್ಟೇ ಗೊತ್ತಿತ್ತು. He knew only so much. ಆದ್ರೆ ಒಂದು ಹಲ್ಲೆಲೂಯಾ ಫೆಸ್ಟ್ ಬೇಗ ಬೇಗ I want to hear a loud hallelujah. ಬಲವಾದ ಹಲ್ಲೆಲೂಯಾ. A loud hallelujah. ನನಗೆ ಪವಿತ್ರ ಆತ್ಮನು ಇಲ್ಲಿ ಹೇಳಿದಂತ ವಿಷಯ ಅದು. And here what the Holy Spirit said to me was, ದೇವರು ಸೈತಾನನನ್ನ ನಾಶ ಮಾಡಕ್ಕೆ ಇಟ್ಟಂತ ಪ್ಲಾನ್ ಇದು. this is the plan that God has kept to destroy Satan. ಯಾರಿಗೂ ಅರ್ಥ ಆಯ್ತದೆ ಈಗ? ಏನ್ ದೇವ್ರ ಪ್ಲಾನ್ ಅಂದ್ರೆ, So what is God's plan? ಸರ್ಪದೊಳಗೆ ಸೈತಾನ ಹೋಗಿ That Satan should enter into the serpent ಇವರಿಬ್ಬರನ್ನ ವಂಚಿಸಿ and deceive them both. ಇವರು ಪಾಪವನ್ನ They will ಮಾಡ್ತಾರೆ. commit sin. ಆಗ ಇವರು ಪಾಪ ಮಾಡಿದಕ್ಕಾಗಿ Just because they committed ಇವರ sin, ಪಾಪ ಪರಿಹಾರವು ಕುರಿಯ ರಕ್ತದಿಂದಲೇ ಆಗೋದು. their redemption of sin will be through the Lamb's blood. ಆದ್ರೆ ಹಾಗೆಯಲ್ಲಿ ತಿರುಗಿ ಬಿದ್ನಲ್ಲ ಲೂಸಿಫರ್ ಸೈತಾನ, In the beginning, Lucifer certainly would rebel. ಅವನ ತಲೆ ಚಚ್ಚಗೆ ಯೇಸು ಬರೋದು. For to trample his head, Hallelujah, Jesus is hallelujah, coming. Say ಬರೀ hallelujah. ಚಪ್ಪಾಳೆ ದೇವ್ರ ಮಹಿಮೆ ಆಗಲಿ. Now, clap offering to God. The great grand plan of God ಇದು. So this is a great grand plan of ಸೈತಾನ God. ಏನ್ ಅನ್ಕೊಂಡ್ಬಿಟ್ಟ So ಅಂದ್ರೆ, what Satan thought ನನ್ನ was, ಕಥೆ ಮುಗೀತು, my story is over. ಅವನ ಕಥೆನೂ ಮುಗೀತು. Even their story is ಅದು over. ದೇವರ ಆತ್ಮನಿಗೆ ಇದು ಹೇಳುವಾಗ But the Spirit of God, when it revealed to me, பிசாசுக்கு ஆப்புவைக்கிறதுக்காகத்தான் விட்டாரு. just to fool Satan, this trick was played. அவன் ஏன் அன்கப்பட்டா ಅಂದ್ರೆ, What he thought ಇವನ್ನ was, ಪಾಪ ಮಾಡ್ಬಿಟ್ರೆ if they both commit sin, if they'll cast it out. ದೇವರ ಪ್ಲಾನ್ ಏನಂದ್ರೆ, What's God's plan? ನಾನು ನಿನ್ನ ನಾಶ ಮಾಡಬೇಕು. I have to destroy you. ಯಾರೇ? Who? Satan. ಯಾರ? ನಿನ್ನ ನಾಶ ಮಾಡಬೇಕು. I have to destroy you. ಆದ್ರೆ ನನಗೆ ಸರಿಯಾದ ಆಪ್ಷನ್ ಸಿಗಲ್ಲ. So I don't get the correct option for that. ಅದಕ್ಕೆ ಒಳ್ಳೆ ಆಪ್ಷನ್ ನೀನೇ ಸಿಕ್ಕಾಕೋತೀಯ. So your good option, you only will come ಅದಕ್ಕೆ and ಯೇಸು ತಂದೆ ಆದ ಸುಮ್ಮನೆ ಕೈ ಕಳಿಸ್ತಾರೆ ಅಂತ ಹೇಳಿದ್ರು. Father God just kept quiet there. ಜಗತ್ತಿನ ಕುಯ್ಯಲ್ಪಟ್ಟ ಕುರಿಮರಿ ರೆಡಿ ಆಗಿ Because the lamb was already slain. ಅವರ ಆದಾಮ ಪರಿಹಾರಕ್ಕಾಗಿ ಅವಳ ಪರಿಹಾರಕ್ಕೆ ಅವರು ರೆಡಿ ಆಗಿದ್ದಾರೆ. For Adam's and Eve's redemption, he is already ಆದ್ರೆ ready. ಫಾದರ್ ಗಾರಿಗೆ ಹೋಗುವಾಗಲೂ ಸುಮ್ಮನೆ ನೋಡ್ತಾ ಇದ್ದಾರೆ. But Father God is simply quiet. ಇವನಿಗೆ ಭಯಂಕರ ಖುಷಿ, And now Satan is very happy. ತುಂಬಾ ಖುಷಿ. He is so happy ವಂಚಿಸ್ಬಿಟ್ಟೆ, that I have deceived, ಏಮಾರಿಸ್ಬಿಟ್ಟೆ, I have cheated. ಈ ಕಥೆ ಮುಗೀತು. The story is
ಜಜ್ಜಿ And ಅವನ ಡಿಸ್ಟ್ರಾಯ್ he will ಮಾಡಲಿ. trample the head of Satan and destroy him Amen. completely. ಎದ್ದು ನಿಂತು Say ಒಳ್ಳೆ amen. ಚಪ್ಪಾಳೆ Hallelujah. I want you all to raise and give a loud clap offering to ತಂದೆಯಾದ God. ದೇವರಿಗೆ ತಂದೆಯಾದ A ದೇವರಿಗೆ loud clap offering to the Lord God. ತಂದೆಯಾದ ದೇವರಿಗೆ ಬಲವಾದ ಚಪ್ಪಾಳೆ. Loud clap offering to the ಇವಾಗ Lord ಬ್ರ್ಯಾಂಡ್ God. ಆಗಿ ಸಕಲ ಫೈರ್ ಆಫ್ ದ ಚಳವಳಿ ಚೆನ್ನೈ ಸಾಗಾಡ್ತಾರೆ ಸಂಗೀತದಲ್ಲಿ ಹೊಡಿ ಚಪ್ಪಾಳೆ. ನಿಮ್ಮ ಆಲೋಚನೆಗಳಿಗಾಗಿ ಸ್ತೋತ್ರ. Lord, we thank you for your ನಿಮ್ಮ plan. ಆಲೋಚನೆಗಳಿಗಾಗಿ Thank you for your ನಿಮ್ಮ plan. ಆಲೋಚನೆಗಳಿಗಾಗಿ Thank you for your plan. ನಾವು ವಂಚಿಸಲ್ಪಟ್ಟೆವು, We were ನಾವು deceived. ಏಮಾರಿಸಲ್ಪಟ್ಟೆವು, We were cheated. ನಾವು ಪಾಪಿಗಳಾದೆವು. We became ನಮ್ಮ sinners. ರಕ್ಷಣೆಗೆ ಯೇಸುವನ್ನ For our ಕಳಿಸಿಕೊಟ್ಟೆ. salvation you sent ಆದರೆ ನಮಗೆ Jesus. ವಂಚಿಸಿದ ಸೈತಾನಿಗೆ But Satan would deceived us. ಅಂತ್ಯವನ್ನ ನೇಮಿಸಿ You came clear ಅವನ ಡಿಸ್ಟ್ರಾಯ್ ಮಾಡಿದ್ರಿ. and you have destroyed him. ಥ್ಯಾಂಕ್ ಯು ಲಾರ್ಡ್ Thank you, ಜೀಸಸ್. Jesus. Please be seated. ಅರ್ಥ ಆಯ್ತಾ? Did you understand this? This is called revelation. This is revelation. ಯೇಸಪ್ಪನ ಜೊತೆ ನಡೆದ್ರೆ ಮಾತ್ರ ಯೇಸು ಇಂಥ ವಿಷಯ ಹೇಳ್ತಾರೆ. Only if you walk with Jesus, Jesus will teach you such things. ಯಾಕಂದ್ರೆ ಒಳಗಿರೋದನ್ನ ಯೇಸಪ್ಪ ಬಿಟ್ರೆ ಬೇರೆ ಯಾರು ಹೇಳಲ್ಲ. Because what is in depth other than Jesus, no one can tell you. ಈ ರಹಸ್ಯ ಕೇಳಿ ನಿಮ್ಗೆ ಖುಷಿ ಬರ್ತಾ ಇದೆಯಲ್ವಾ? You are so happy by listening and understanding this truth. ನನಗೆ ಏನಾಗಿರ್ಬೇಕು? How would I felt? ನನ್ನ ಗಾಡಿ ಚೈನ್ ಕಟ್ ಆಗೋಯ್ತು. Brother's vehicle, two-wheeler's chain got cut, ನನ್ನ ವಿದ್ಯಾಗಿ ನಡ್ಕೊಂಡು ಕಳಿಸ್ಬಿಟ್ಟೆ. and brother sent his wife to work and ಬಂದಾಗ go. ಫೋನ್ ಮಾಡಿದೆ. And brother called ಚೈನ್ Bernard. ಸ್ಪೈರ್ ತಗೊಂಬಾಪ ಅಂತ. He asked him to bring that chain and ಅವ್ರು ಬರಕ್ಕೆ spanner. ಆಯ್ತು 1.5 ಟೈಮ್. He took around 1 or 1.5 hours to reach. ಎರಡು ಸಲ ಬಂದು ಹೊಂಟೋದ್ರು. And 2 times he came and ಸರಿ went. ತರಲೇ ಇಲ್ಲ. He didn't bring correctly. ನಮ್ಗಿರೋದು ಒಂದೇ ಮಾರ್ಗ. We have only one way. ಫೋನ್ ನ ಓಪನ್ ಮಾಡಿದೆ. I just opened my phone ಓದ್ತಾ ಇದನ್ನೇ ಬೇಕಾಗಿರೋದು ಇದನ್ನೇ. and I was reading the word. ಓದ್ತಾ ಇದ್ರೆ As I was reading, ದೇವರು ಹೇಳ್ಕೊಡ್ತಾ ಇದ್ದಾರೆ. the Lord is teaching. ನನಗೆ ಚೈನ್ ಕಟ್ ಆಗಿದ ಬಗ್ಗೆ ಯೋಚನೆ ಹೊಂಟಾಯ್ತು. I just forgot that about that chain that ದೇವರು was ಕೊಟ್ಟ cut. ಹಾಸ್ಯ ನನಗೆ ಹೃದಯವನ್ನ ಹಾಗೆ But the secret that the Lord gave me ನಾನು covered ಅಲ್ಲೇ my heart. ಯೇಸಪ್ಪನಿಗೆ ಸ್ತೋತ್ರ ಅಂದೆ. There itself I thanked God. ದೇವರೇ ಇಲ್ಲಿ ತನಕ ಸೈತಾನ ಅನೇಕರು ಜ್ಞಾನಿದ ಕರೆದ್ಬಿಟ್ಟವ್ರೆ. Till now Satan has been addressed as wise, clever, wisdom till now. ಅಯ್ಯೋ ದೇವರೇ ಇವರೆಲ್ಲ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡಪ್ಪ. Lord, they have made a big mistake. Forgive ನೀನೇ them. ಸರ್ವಜ್ಞಾನಿ. You are almighty and all wise. ಎಪ್ಪಡಿ ಆಪೈಕಿರೆ ಪಾಪ ನೀ. See how cunningly you tricked the Satan. ಅರ್ಥ ಆಯ್ತದ? ಇನ್ನು ಆಳ ವಿಷಯ ಮುಂದಕ್ಕೆ ಹೋಗಲ್ಲ. Still there are depths. Should I proceed? ಯಾಕಂದ್ರೆ ಸೀಡ್ ಅದ್ರ ಬಗ್ಗೆ ನಾನು ಇನ್ನೂ ಬರ್ಲೇ ಇಲ್ಲ ನಾನು. Because I never came to my point, the word seed. ನೋಡಿ ನಿಮ್ಮ ಸಂತೋಷ. See if you are happy. ಕರ್ತನಿಗೆ ಮಹಿಮೆ ಆಗಲಿ. Let God be glorified. ಯಾಕಂದ್ರೆ ಈ ಸಂತಾನನ ತಲೆಯನ್ನ ಜಜ್ಜುವುದು ಆ ವಿಷಯವನ್ನ ನಿಮ್ಗೆ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಖುಷಿ ಆಗುತ್ತೆ. Because if I tell the generation that would trample the head of Satan, if I tell that matter completely, you'll be ವಿಷಯ happy. ಇಷ್ಟೇ. First point is only so much. ಸೈತಾನ ವಂಚಿಸ್ತಾ Satan was deceived ದೇವರು ಅವನಿಗೆ ಆಪನ ಇಟ್ಬಿಟ್ಟು and God tricked him only there. ಅವನ ನಾಶಕ್ಕಾಗಿನೇ ಯೇಸು ಕ್ರಿಸ್ತನು ಜನಿಸಿ. For his destruction, Jesus Christ ಹಾಗಾದ್ರೆ was born. ಸರ್ಪೆಂಟ್ ಸೀಡ್ ಯಾರು? So who is the seed of serpent ಈ then? ಸರ್ಪೆಂಟ್ ಸೀಡ್ ಯಾರು? ಆಂಟಿ ಕ್ರೈಸ್ಟ್. The serpent seed is Antichrist. ಯಾಕಂದ್ರೆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಸೈತಾನನ ಜಜ್ಜಲಿಲ್ಲ. Because Jesus Christ did not trample Satan in the cross. ಅಲ್ಲಿ ಎಲ್ಲೂ ನೋಡಕ್ಕಾಗಲ್ಲ. We can never see that. ಕೊಲೊಸೆ 2:14-15 ಓದುವಾಗ In Colossians 2:14-15, if you see, ಶಿಲುಬೆಯಲ್ಲಿ ಯೇಸು ಮಾಡಿದ ಕಾರ್ಯವು ಬಯಲ್ಪಟ್ಟಿದೆ. we see what Jesus did in the cross. ಕೊಲೊಸೆ 2:14-15. Having cancelled the written code with its regulations that was against us and that stood opposed to us, he took it away, nailing it to the cross. And having disarmed the powers and authorities, he made a public spectacle to them, triumphing over them by the cross. ಇಲ್ಲಿ 2 ವಿಷಯ ಇದೆ. So your 2 things are there. ದೊರೆತನ ಮತ್ತು ಅಧಿಕಾರ ಅಂತ ಹೇಳಿ ಪದ ಇದೆ. It speaks about the power and authorities. ನಾನು ನೈಟ್ ಪ್ರೇಯರ್ ಕೆಲವು ವಿಷಯ ನಿಮ್ಗೆ ಹೇಳಿದ್ದೆ. In night prayer, I spoke few things to you. ಇನ್ನು ನೈಟ್ ಪ್ರೇಯರ್ ಅಲ್ಲೇ ಇನ್ನು ಸೈತಾನನ 9 ವಿಧವಾದ ಸ್ಪಿರಿಟ್ ಗಳ ಬಗ್ಗೆ ಹೇಳಕ್ಕಾಗಿದೆ. And in the coming night prayer, I'm about to speak about the 9 spirits of Satan. ಅದರಲ್ಲಿ ಒಂದು ಬಿಲೀಲ ಬಗ್ಗೆ ಖಂಡಿತವಾಗಿ ನಿಮ್ಗೆ And ಹೇಳ್ತೀನಿ. about Delilah, I'll surely teach ಇಲ್ಲಿ you. the powers and
the dominion ಅನ್ನುವಂಥದ್ದು ಎರಡೂವೇ ಸೈತಾನದ ಬರುವಂಥದ್ದು ದುರಾತ್ಮ ಅಶುದ್ಧಾತ್ಮದ ಸೇನೆ. So the powers and the authorities or the dominion is the thing that comes from Satan. ಈಗ ಸೈತಾನ ಒಂದು ಆರ್ಮರ್ ಅನ್ನು ಹಾಕೊಂಡು, So Satan is putting an armor. ಅವನ ಆರ್ಮರ್ ಅವನೆಲ್ಲ ಡಿಮನ್ಸ್. His armor is demons. ಆದ್ರೆ ದೇವರು ಅವನನ್ನ ಏನ್ ಮಾಡಿದಂದ್ರೆ, But what God did to him, ಅವನ ಆರ್ಮರ್ ಅನ್ನುವಂತ ಅವನ ಸರ್ವಾಯುಧವನ್ನ ಯೇಸು ನಿರಾಯುಧವಾಗಿ God ಮಾಡಿದ್ದಾನೆ. made all his arms as disarmed. ಅರ್ಥ ಆದ್ರೆ ಅಲ್ಲೇಲೂಯಾ ಹೇಳಿ. If you have understood, say hallelujah. ಯಾಕಂದ್ರೆ ಮತ್ತೆ ಬರೆದ ಸುವಾರ್ತೆಯಲ್ಲಿ ನಾವು Because 12ನೇ ಚಾಪ್ಟರ್ ಬರುವಾಗ when we see in Matthew 12, ಅಲ್ಲಿ ಒಬ್ಬ ಬಲಿಷ್ಠ ಅನ್ನುವಂತ ವರ್ಡ್ ಅನ್ನ ನೋಡ್ತೇವೆ. ಮಾರ್ಕ್ 3ನೇ ಚಾಪ್ಟರ್ ಬನ್ನಿ. please turn to Mark 3, ಇದು ಚೆನ್ನಾಗಿದೆ. 27ನೇ ವಾಕ್ಯ. verse 27. In fact, no one can enter a strong man's house and carry off his possessions until he first ties up the strong man, then he can rob his house. ಇಲ್ಲಿ ಸ್ಟ್ರಾಂಗ್ ಮ್ಯಾನ್ ಸೈತಾನನಾಗಿ, So here the strong man is Satan, ಅವನ ಎಲ್ಲ ದುರಾತ್ಮಗಳೇ ಅವನಿಗೆ ಬಲಿಷ್ಠವಾಗಿರುವಂತ ವಿಚಾರ. and here we see all his arm, it's evil spirits are his strength there. ಅವರೇ ಹೇಳೋದು ಡಿಮೋನಿಯನ್ ಅಂಡ್ ಪವರ್ಸ್ ಗಳು ಅಂತ ಹೇಳಲ್ಪಡೋದು. They are being addressed as dominion and power. ದೇವರು ಮೊದಲು ಏನ್ ಮಾಡಿದನಂದ್ರೆ, So firstly what God did, ಸೈತಾನನ ಡಿಮೋನ್ ಗಳನ್ನ ಅಥವಾ ಈವಿಲ್ ಸ್ಪಿರಿಟ್ ಗಳನ್ನ ದೇವರು ಸದೆ ಬರೆದಿದ್ದಾರೆ. firstly God has broken or destroyed Satan's evil spirit or his dominion. ಹೊರದು ನಾಶ ಮಾಡಬೇಕು. He just broke and ಈಗ destroyed. ಸೈತಾನನ ಅವನ ಬಲಗಳು, ಅವನ ಅಧಿಕಾರಗಳು, ಅವನ ದೊರೆತನಗಳು ದೇವರ ಮಕ್ಕಳ ಮೇಲೆ ಇಲ್ಲ. Now Satan has no rule, authority and power on his godly children. ಒಂದು ವೇಳೆ ಸೈತಾನನ ತಲೆಯನ್ನ ಶಿಲುಬೆಯಲ್ಲಿ ಯೇಸು ಜಜ್ಜಿದ್ದಾನೆ ಅನ್ನೋ ವರ್ಡ್ ಅನ್ನ ತಗೊಳ್ಳುವಾಗ If in case if we see and take the word that Jesus has trampled the head of Satan on the cross or crushed his head on the cross, ಸೈತಾನ ಈಗ ಕೆಲಸ ಮಾಡಕತ್ತಿತ್ತು. how can Satan work now? ಇಲ್ಲಿ ಎಂಟ್ ಅನ್ನುವಂತ ಪದ ಏನು ತಗೋಬೇಕು, So the word end we should take as, ಪವರ್ಸ್ ಅಂಡ್ ಡಿಮೋನಿಯನ್ಸ್ ಅನ್ನುವಂತ ಪದವನ್ನ ತಗೊಳ್ಬೇಕು. we should highlight the word power and dominion. ಇವನ ತಲೆಯನ್ನ ಜಜ್ಜುವುದು ಅಂತ ಹೇಳುವಾಗ Crushing his head, if you take that ಇಲ್ಲಿ word, ಎಂಟ್ ಅನ್ನುವಾಗ ನೀವು ಸೈತಾನದ ಅರ್ಥ ಮಾಡ್ಕೊಳ್ಬೇಡಿ. head don't refer to ಅವನ Satan. ಅಧಿಕಾರಗಳು, ದೊರೆತನಗಳು, ರಾಜತ್ವಗಳು, ಇಹಲೋಕಾಧಿಪತಿಗಳು ಅಂತ ಅರ್ಥ ಮಾಡ್ಕೊಳ್ಳಿ. You need to understand his head as his powers, his authorities, his dominion, his rule. ಆಮೆನ್, ಹಲ್ಲೆಲೂಯಾ. Amen, So, hallelujah. ದೇವರು ಮಾಡಿದ ಯೇಸು ಮಾಡಿದ ಮೊದಲನೇ ಕಾರ್ಯ So what's ಏನಪ್ಪ, the first thing that Jesus has done? ಅವನ ಎಲ್ಲ ಪ್ರಿನ್ಸಸ್ ಗಳು, ಅವನೆಲ್ಲ ಪವರ್ಸ್ ಗಳನ್ನ ದೇವರು ಡಿಸ್ಟ್ರಾಯ್ ಮಾಡಿ, God has destroyed all his principalities and power. ಅದು ದೇವ ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. Cannot rule over God's children now. ನೀವು ಹಾಗಾಗಿ ನೀವು ಯೇಸುವಿನ ನಾಮವನ್ನು ಹೇಳುವಾಗ ಎದುರುತ್ತವೆ, ನಿಮಗೆ ಸಬ್ಮಿಟ್ ಆಗುತ್ತವೆ. So whenever you declare the name of Jesus, those demons will submit to you and they fear. ಆದ್ರೆ ಈ ಸರ್ಪದ ಸಂತಾನದಲ್ಲಿ ಬರುವಂತ ಒಬ್ಬ ಯಾರು ಅಂದ್ರೆ, But one who comes in the serpent's generation and one ಇವನೇ is, ಆಂಟಿ ಕ್ರೈಸ್ಟ್ ಆಗಿದ್ದಾನೆ. he is ಇವನ Antichrist. ಕುರಿತು ರೆವಲ್ಯೂಷನ್ 13ನೇ ಚಾಪ್ಟರ್ ಬಯಲ್ಪಟ್ಟಿದೆ. And about him we see in Revelation 13. ಅವನ ಕುರಿತು ತುಂಬಾ ಕ್ಲಿಯರ್ ಆಗಿ ಬಯಲ್ಪಟ್ಟಿದೆ. About him the word clearly says ಅವನು ಯಾರು, ಏನು, who ಹೇಗೆ he ಎಂಬುದು. is, how he is. ಆಮೆನ್, ಹಲ್ಲೆಲೂಯಾ. Amen, hallelujah. ಅದು ಮಾತ್ರ ಅಲ್ಲ, 19ನೇ ಚಾಪ್ಟರ್ ನ ಓದುವಾಗ ನಾವು Not only that, in 19th chapter if you turn, 19, 20ನೇ ವಾಕ್ಯ, 21, 3 ನೋಡುವಾಗ, in 19th chapter 19, 20, 21 verse ನೋಡುವಾಗ, 20 and 21 if you ಇಲ್ಲಿ see, ನೋಡುವಾಗ ಆಂಟಿ ಕ್ರೈಸ್ಟ್ ನೋಡ್ತೀವಿ, ಫಾಲ್ಸ್ ಪ್ರಾಫೆಟ್ ಅನ್ನು ನೋಡ್ತೀವಿ ನಾವು. we see about the Antichrist and even about false prophet. ಇಲ್ಲೇ ದೇವರು ಅವನನ್ನ ಸರ್ವನಾಶ ಮಾಡೋದನ್ನ ತಿಳ್ಕೊಳ್ಬೇಕು. And here we see how God will completely destroy ಅವನ him. ತಲೆಯನ್ನ ದೇವರು ಜಜ್ಜೋದನ್ನ ತಿಳ್ಕೊಳ್ಬಹುದು. We can know about how his head being crushed. ಆಮೆನ್, ಹಲ್ಲೆಲೂಯಾ. Amen, hallelujah. ಸರಿನಾ? ಅಲ್ಲಿಗೆ ಎತ್ತುತ್ತಾ ಇಲ್ಲ? Lift your hands. ಸರಿನಾ? ಹಾಗಾದ್ರೆ ಸರ್ಪದ ಸಂತಾನ ಬರುವಂತವನೇ ಟಾಪ್ ಮೋಸ್ಟ್ ಅಂದ್ರೆ ಅವನೇ ಆಂಟಿ ಕ್ರೈಸ್ಟ್. So from the generation of serpent, the topmost person who comes is ಇದು Antichrist. ನಡೆಯುವುದು ಹರ್ಮೆಗದೋನ್ ಅನ್ನುವಂತ ಯುದ್ಧ. It happens in the Armageddon warfare. ಹರ್ಮೆಗದೋನ್ ಮೆಗಿದೋ ಬೆಟ್ಟದಲ್ಲಿ ನಡೆಯುವಂತ ಯುದ್ಧ. It is a war that happens in Megiddon. ಅಲ್ಲಿ ಸ್ವಾಮಿ ಅವನ ತಲೆಯನ್ನ ಜಜ್ಜಿ ಅವನನ್ನ ನಾಶ ಮಾಡಿ, There the Lord would crush his head and destroy ಅವನು him. ಸಂಪೂರ್ಣ ಪಾತಾಳದ ಶಕ್ತಿನ ಹೊಂದಿದವನಾಗಿ As he has the full hellish power in him, ಅವನು ಯುದ್ಧವನ್ನ
ದೇವರ ಬಳಿ ಮಾಡಕ್ ಬರ್ತಾನೆ. He comes to wage war with God. ದೇವರ ಕೃಪೆ ನಾವೇ ಇದ್ರಲ್ಲಿ ಬಂದಿರ್ತೀವಿ. By God's grace, even we will be waging war there. ಆದರೆ ದೇವರೇ ಅವನ ತಲೆಯನ್ನ ಜಜ್ಜಿ ನಾಶ ಮಾಡ್ತಾನೆ. But God Himself will crush his head and destroy him. ಆಮೆನ್. Amen. ಹalleluya. Hallelujah. ಯೇಸುವಿನ ಕಾಲದಲ್ಲಿ ಇದ್ದಂತ ಒಂದು ವಿಚಾರವನ್ನು ನಿಮಗೆ ತೋರಿಸ್ತೀನಿ. So I wish to show you one incident that happened during the period of Jesus. ಬರೀ Matthew chapter 3 ಅಲ್ಲಿ 7 ವರ್ಡ್ ನೋಡುವಾಗ, If you turn your scripture to Matthew chapter 3 verse 7, chapter 3 ಅಲ್ಲಿ 7, chapter 3 verse 7, when he saw many of the Pharisees and Sadducees coming to where he was baptizing, he said to them, "You brood of vipers, who warned you to flee from the coming wrath?" ಆಮೆನ್. ಇಲ್ಲಿ ಸ್ನಾನಿಕನಾದ ಯೋಹಾನನು So when John the Baptist, ಫರಿಸಾಯರಿಗೂ ಸದ್ದುಕಾಯರಿಗೂ ಹೇಳಿದಂತಹ ಒಂದು ಹೆಸರು, the word that Jesus is addressing to the Pharisees and Sadducees, ಸ್ನಾನಿಕನಾದ ಯೋಹಾನನು, John the Baptist, ಸ್ನಾನಿಕನಾದ ಯೋಹಾನನು ಹೇಳಿದಂತ ಮಾತು, John the Baptist is saying, ಎಲೈ ಸರ್ಪ ಜಾತಿಯವರೇ. "You brood of vipers." ಈಗ ನೀವು ತಲೆಯಲ್ಲಿ ಅದನ್ನ ಇಟ್ಕೋಬೇಕು ನೀವು. Now you have to keep it in your head. ಯಾಕಂದ್ರೆ ಸರ್ಪದ ಸಂತಾನ ಅಂತೇಳಿ ಆದಿಕಾಂಡ 3:15 ಬಂದ ಮೇಲೆ, When the generation of serpent has come in Genesis 3:15, ಇಲ್ಲಿ 3:7 ಏನ್ ಬೇರ್ಪಟ್ಟಿದೆ in ಅಂದ್ರೆ 3:7 it says, ಸರ್ಪದ ಸಂತಾನ ಅಂತ ಬೇರ್ಪಟ್ಟಿದೆ. it speaks about you brood of vipers. ಯೇಸು ಜಾನ್ ದ ಬ್ಯಾಪ್ಟಿಸ್ಟ್ ಯಾರಿಗೆ ಹೇಳ್ತಾ ಇದ್ದಾನೆ? So for whom John is addressing it ಅವನು to, ಫರಿಸಾಯರಿಗೂ ಸದ್ದುಕಾಯರಿಗೂ ಇದನ್ನ ಹೇಳ್ತಾ he ಇದ್ದಾನೆ. is telling this to Pharisees and Sadducees. ಹಾಗಾದ್ರೆ ಸರ್ಪದ ಸಂತಾನ ಅನ್ನುವಾಗ ಸರ್ಪವೇ ಸಂತಾನದ ಅಲ್ಲ, It is not the serpent's generation or viper's ಅದು generation. ಮನುಷ್ಯ ಸಂತಾನಕ್ಕೆ ಹೇಳೋದು ಸರ್ಪ ಸಂತಾನ. The human generation is addressed as the brood of vipers. ಹೇಗೆ ಅವಳಿಗೆ 2 ಮಕ್ಕಳು ಹುಟ್ಟಿದರು, How Eve had 2 children, ಹೇಬೆಲ್ ಮತ್ತೆ ಕಾಯಿನ್ ನೋಡ್ತೇವೆ. Abel and Cain, ಆ ಹೇಬೆಲ್ ಹೇಗೆ ದೇವರ and ಸಂತಾನವಾಗಿ, how Abel became godly ಕಾಯಿನನು generation, ಸೈತಾನ ಸರ್ಪದ and Cain ಸಂತಾನವಾಗಿದ್ದಾನೆ. became the serpent's ನಾ generation. ಹಿಂದೆ ಹೇಳಿದೆ, Earlier I said, ಕಾಯಿನ್ ಏನ್ ಮಾಡ್ತಾ ಇದ್ದಾನೆ, what Cain is doing? ಹೇಬೆಲನ್ನ ತಲೆ ಮೇಲೆ ಕಲ್ಲು ಹಾಕಿ ಜಜ್ಜಿದ. He crushed the head of Abel with a big stone. ಅವನು ಯಾಕೆ ತಲೆನೇ ಜಜ್ಜಬೇಕಾಗಿತ್ತು? Why he is supposed to crush his head only? ಆದಿಕಾಂಡ 3 ತಲೆಗೆ ಬಂದ್ಬಿಟ್ಟಿತ್ತು ಅವನಿಗೆ. In Genesis 3, that head came to him. ಇವನೇ ಯಾರು? Who is he? The seed of woman. He is the seed of woman. ಹೇಬೆಲ್ ಯಾರು? Who is Abel? Seed of serpent. Seed of serpent. ಅದಕ್ಕಾಗಿ ಏನ್ ಮಾಡ್ದ, ತಮ್ಮನ ತಲೆನೇ ಹಾಕಿ ಜಜ್ಜಿಬಿಟ್ಟ. So what did he do? He crushed his brother's head. ಆದ್ರೆ ಅವ್ವ ತಿಳ್ಕೊಂಡಿದ್ದು ಸುಳ್ಳೆ, ಈ ಕಾಯಿನ್ ತಿಳ್ಕೊಂಡಿದ್ದು ಸುಳ್ಳೆ. But what Eve thought and what Cain thought were lying. ಆದ್ರೆ ಈ 2 ಸಂತಾನವನ್ನು ನೋಡುವಾಗ, If you see these 2 generations, ಒಂದು ಸಂತಾನ ದೇವ ಸಂತಾನವಾಗಿ, one is the generation of God, ಇನ್ನೊಂದು ಸರ್ಪದ ಸಂತಾನವಾಗಿ the ಬಂತು. other one is generation of serpent. ಅರ್ಥ ಅಲ್ವಾ? ಹಲ್ಲೆಲೂಯಾ. If you understood, say ನೋವನ hallelujah. ದೇವರು ನಾಶ ಮಾಡಿದ್ಮೇಲೆ, And when God destroyed during the period of ಅಲ್ಲಿ Noah, 3ರಲ್ಲಿ 2 ಸಂತಾನ ದೇವ ಸಂತಾನವಾಗಿ, then among 3, 2 became godly ಒಂದು ಸಂತಾನ generation, ಸೈತಾನ ಸಂತಾನವಾಗಿ ಬಂತು. and 1 became the devil's generation. ಆದ್ರೆ ನೋವನ ಎಲ್ಲಾ ಮಕ್ಕಳು ನೋಡಿದ್ರೆ, And if you see about the children of Noah, ಅವನ ಗ್ರ್ಯಾಂಡ್ ಚಿಲ್ಡ್ರನ್ ನೋಡಿದ್ರೆ, if you look at his grandchildren, ಅಬ್ರಾಮ ಒಬ್ಬನೇ ನೋಡ್ತೀವಿ ದೇವ ಸಂತಾನವಾಗಿ. only Abraham we can see in godly generation. ಇಸಾಕ್ ಯಾಕೋಬ್ ನೋಡ್ತೀವಿ, We'll see Isaac and Jacob, ಇಸ್ರೇಲ್ ನೋಡ್ತೀವಿ, we'll see Israel, ಯೆಹೂದ್ಯರನ್ನು ನೋಡ್ತೀವಿ. we'll see the ಇವರು Jews. ಮಾತ್ರ ದೇವರ ಸಂತಾನವಾಗಿ ಬಂದ್ರು. Only they were of godly ಸುತ್ತ generation. ಇರುವಂತ ಎಲ್ಲರನ್ನ ಸರ್ಪ ಸಂತಾನವಾಗಿ ಘೋಷಿಸಿಬಿಟ್ರು. The surrounding people were declared as ಯಾಕಂದ್ರೆ serpent ಅವರು generation ಸೈತಾನ್ ಕೆಲಸಗಳೆಲ್ಲ ಮಾಡ್ತಾರೆ. because they were doing Satan's ಆದ್ರೆ work. ಸ್ನಾನಿಕನಾದ ಯೋಹಾನನು ಯಹೂದ ದೇಶದ ಬಂದು ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ, But here John the Baptist is coming to Judah and saying to the ಎಲೈ Jews, ಸರ್ಪ ಜಾತಿಯವರೇ. "You brood of vipers." ಯಾರು ಇವರು? Who are they? ಯಹೂದ್ಯರು. The Jews. ಇವರಿಗೆ ಹೇಳ್ತಾ ಇದ್ದಾನೆ, He is telling them, ನೀವು ಸರ್ಪ ಜಾತಿಯವರು. "You are the brood of vipers." ಮತ್ತೆ 12ರಲ್ಲಿ In Matthew 12, 34ನೇ ವಾಕ್ಯ ನೋಡುವಾಗ, if you see in verse 34, ಇಲ್ಲಿ ಯೇಸು ಸ್ವಾಮಿ here we see Jesus ಫರಿಸಾಯರಿಗೆ ಹೇಳುವಂತ ಮಾತು. telling the Pharisees, "You brood of vipers, how can you who are evil say anything good?" ನೋಡಿದ್ರ, ಸರ್ಪ ಜಾತಿಯವರೇ, You brood of ನೀವು vipers, ಕೆಟ್ಟವರಾಗಿರಲಾಗಿ you being evil, ಒಳ್ಳೆಯ ಮಾತುಗಳನ್ನಾಡೋದಕ್ಕೆ ನಿಮ್ಮಿಂದ ಹೇಗಾದಿತ್ತು? how can you say anything good? ಆಮೇಲೆ
ಅದ್ರ ಅರ್ಥ ಏನಂದ್ರೆ ಯೇಸು What ಹೇಳ್ತಾರೆ does it mean? Jesus says. ಕೆಟ್ಟವರಾಗಿದ್ದರೂ ಒಳ್ಳೆ ಮಾತುಗಳನ್ನು ಆಡ್ತಾರೆ. So the people who are evil speak good things. ಅವರು ಕೆಟ್ಟವರಾಗಿದ್ದು ಒಳ್ಳೆ ಮಾತುಗಳನ್ನ ಆಡಿದ್ರುವೆ Even though they are evil and they speak good things. ಯೇಸುವನ್ನ ನೋಡಿ ಹೇಳ್ತಾರೆ ಸರ್ಪ ಜಾತಿಯವರೇ. Jesus looks at them and says, the brood of vipers. ಅವರು ಕೆಟ್ಟವರಾಗಿ ಒಳ್ಳೆ ಮಾತಾಡೋಣ ಮಾಡ್ಬಿಡ್ತೀವಿ. So when they are evil and they speak something good, what we do? We believe ಮಾಡ್ಬಿಡ್ತೀವಿ. We easily believe them. ಜೀಸಸ್ ಎಷ್ಟು ಜ್ಞಾನವಾಗಿ ಮಾತಾಡ್ತಾರೆ See, ಇಲ್ಲಿ. Jesus speaks so wisely. ಫರಿಸಾಯರ ನೋಡಿ ಹೇಳ್ತಾರೆ ಸರ್ಪ ಜಾತಿಯವರೇ. He looks at the Pharisees and says, brood of vipers. ಕೆಟ್ಟವರಾಗಿರೋರು ಒಳ್ಳೆ ಮಾತಾಡಿದ್ರುವೆ ಅವರು. So if the evil people, if they speak something good also, ಯಾರು? who are they? ಸರ್ಪ ಜಾತಿ. They are the brood of ಮತ್ತಾಯ vipers. 23 ನೋಡುವಾಗ When you come to Matthew 23:33 in it, ಶಾಸ್ತ್ರಿಗಳಿಗೂ ಫರಿಸಾಯರಿಗೂ ಯೇಸು ಹೇಳಿದಂತ ಮಾತು. Jesus says to the scribes and the Pharisees, you snakes, You snakes. you brood of vipers. ಎರಡು ಪದಗಳನ್ನು ಯೇಸು ಯಾಕೆ ಹೇಳ್ತಾರೆ So why is Jesus telling two words here? ಸ್ನಾನಿಕನಾದ ಯೋಹಾನನ ಯೇಸು ಫರಿಸಾಯರಿಗೆ ಹೇಳಿದಂತ ಹೆಸರುಗಳು ಸರ್ಪ ಜಾತಿಯವರೇ. John the Baptist is telling the Pharisees as brood of vipers there. ಅಲ್ಲಿ ನೋಡ್ತೀವಿ There we saw in two ಯೇಸು places. ಫರಿಸಾಯರಿಗೆ ಸರ್ಪ ಜಾತಿಯವರೇ ಅಂತ ಹೇಳ್ತಾರೆ. And Jesus also said to the Pharisees, you brood of vipers. ಫರಿಸಾಯರಿಗೂ ಸದ್ದುಕಾಯರಿಗೂ ಸರ್ಪ ಜಾತಿಯವರಿಂದ ಜಾನ್ ಹೇಳ್ತಾರೆ. And John is telling the Pharisees and the Sadducees as brood of vipers. ಯೇಸು ಶಾಸ್ತ್ರಿಗಳಿಗೂ ಫರಿಸಾಯರಿಗೆ ಹೇಳ್ತಾರೆ. But here for the scribes and the Pharisees he says, ಶಾಸ್ತ್ರಿಗಳಿಗೆ ಆವುಗಳೇ, for teachers he says snakes, ಫರಿಸಾಯರಿಗೆ ಸರ್ಪ ಜಾತಿ. and for the Pharisees he calls them as brood of ನರಕ vipers. ದಂಡನೆಗೆ ಹೇಗೆ ತಪ್ಪಿಸಿಕೊಂಡೀರಿ? How will you escape being condemned to hell? ಏನ್ ವರ್ಡ್ ಇದು? ಈ ಮೂರು ವರ್ಡ್ ಏನು ಹೇಳುತ್ತೆ? So these three words tells ಯೇಸು ಕ್ರಿಸ್ತನು ಹೇಗೆ ತಂದೆ ಜನಗಳಿಗೆ ಸೈತಾನ ನಿಮ್ಮ ತಂದೆ ಅಂತ ಅವತ್ತು ಹೇಳಿದ್ನೋ, how Jesus Christ told to those people on that day, Satan is your father. ಈಗ ಯೇಸು ಕ್ರಿಸ್ತನು ತನ್ನ ಕಾಲಿನ ಜನರಿಗೆ ನೋಡಿ ಹೇಳ್ತಾನೆ, So Jesus Christ is telling to his people there at times, ಸರ್ಪೆಂಟಿನ ಸೀಡ್ಗಳು. you are the seeds of serpent. ಯಾರನ್ನ ಯೇಸು ನೋಡಿ ಹೇಳಿದ್ರು? So who is Jesus telling these words? ಫರಿಸಾಯರು, Pharisees, ಸದ್ದುಕಾಯರು, Sadducees, ಶಾಸ್ತ್ರಿಗಳು. and the scribes. ಇವರು ಮೂರು ಜನರಿಗೆ ನೋಡಿ ಯೇಸು ಹೇಳಿದಾನೆ, And Jesus is looking at them and saying, ನೀವು ಯಾವ ಜನಾಂಗ? who are you? ಯೇಸು ಯಾವ ಜನಾಂಗ? Which generation is Jesus to? ಸ್ತ್ರೀಯ ಜನಾಂಗ. The women's. ಆಮೆನ್ ಹಲ್ಲೆಲೂಯಾ. Amen, hallelujah. ಆಮೆನ್ ಹಲ್ಲೆಲೂಯಾ. Amen, ಆಮೆನ್ hallelujah. ಹಲ್ಲೆಲೂಯಾ. Amen, ಆಮೆನ್ hallelujah. ಹಲ್ಲೆಲೂಯಾ. Amen, ಹಾಗೆ ದೇವರ hallelujah. ಮಕ್ಕಳೇ ಆಳವಾಗಿ ತಿಳ್ಕೊಳ್ಳಿ. So God's children know it in depth. ಏನು ತಿಳ್ಕೋಬೇಕಂತ ಕೇಳಿದ್ರೆ, What we are supposed to know. ಯೇಸುವಿನ ಕಾಲದಲ್ಲಿ ಇದ್ದಂತ ಈ ಜನರನ್ನ ಯೇಸು ಸರ್ಪ ಜಾತಿ ಅಂತ ಕರೆದಿದ್ದಾನೆ. During the time of Jesus, Jesus is addressing the people over there as the brood of vipers. ಹಾಗಾದ್ರೆ ಸರ್ಪದ ಸೀಡ್ ಅಂದ್ರೆ So, ಯಾರು who ಏನು? is the seed of the serpent then? ಕೇಳ್ತಾ ಇದ್ದೀರಾ? Are you listening? ಹಲ್ಲೆಲೂಯಾ. ಆಮೆನ್. Amen, ರೋಮ hallelujah. 8:3 ಓದುವಾಗ When you read in Romans 8:3, ಅಲ್ಲಿ ಅದ್ಭುತವಾದ ವಾಕ್ಯ ಬರುತ್ತೆ. there we see a very beautiful verse. ಬೇಗ ಬೇಗ ಟೈಮ್ ಮುಗಿಸಿ. For what the law was, law of sin, for what the law was powerless to do in that it was weakened by the sinful nature, God did by sending his own son in his likeness of sinful man to be a sin offering. And so he condemned sin in sinful man. ವರ್ಡ್ ಹೆಂಗಿದೆ ಅಂದ್ರೆ ಓದಿ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಆಮೆನ್. Amen. ಆದರೆ ಶಿಲುಬೆಯಲ್ಲಿ ಯೇಸು ಮಾಡಿದ ಏನಂದ್ರೆ, So what did Jesus do in the cross? ಆತನು ಪಾಪವನ್ನ ಜಜ್ಜಿದನು. He crushed the ಅದನ್ನೇ sin. ಚೆನ್ನಾಗಿ ಶಿಲುಬೆಯಲ್ಲಿ ಯೇಸು ಮಾಡಿದ ಏನು? So what did Jesus do? ಎಲ್ಲಿಂದ ಬಂತು ಪಾಪ? From where the sin came? ಸರ್ಪ, From the serpent. ಸೈತಾನ, Satan. ಸರ್ಪದ ಸಂತಾನ. From the generation of serpent. ಅದರ ಅರ್ಥ It means ಜೀಸಸ್
ಪಾಪವನ್ನ ಡಿಸ್ಟ್ರಾಯ್ ಮಾಡಿದಾನೆ ಶಿಲುಬೆಯಲ್ಲಿ. Jesus has destroyed the sin in the cross. ಇದೇ ನಾವು ತಿಳಿಯಬೇಕಾದ ಮುಖ್ಯವಾದ This ಸತ್ಯ. is the very important truth that we have to know. ಶಿಲುಬೆಯಲ್ಲಿ ಯೇಸು ಪಾಪವನ್ನ ನಾಶ ಮಾಡಿದನು. Jesus has destroyed sin in the cross. ಆಮೆನ್. Amen. Hallelujah. Hallelujah. ಸರಿನಾ? ಒಂದು ಆಂಟಿ ಕ್ರೈಸ್ಟ್, First Antichrist, ಎರಡು ಪಾಪ, second sin, ಮೂರನೇದು and thirdly ಫಾಲ್ಸ್ ಟೀಚರ್ಸ್, the false teachers, ಸುಳ್ಳು ಬೋಧನೆಗಳು, the false ಸುಳ್ಳು teachers, ಬೋಧಕರು, false ಸುಳ್ಳು preachers, ಪ್ರವಾದಿಗಳು, false prophets. ಇವರನ್ನೇ ಸರ್ಪೆಂಟ್ ಸೀಡ್ ಇಂದ ಕರೆಯಲ್ಪಡ್ತಾರೆ. They are called as serpent ರೋಮ seed. 16, 17, 18 ಓದುವಾಗ If you see in Romans 16, 17 and 18, ಚಾಪ್ಟರ್ 16 ಅಲ್ಲಿ 17, 16ನೇ ಅಧ್ಯಾಯ 17, 18 ಬರೆಯಲ್ಪಟ್ಟಿದೆ. chapter 16 verse 17 and 18 says, I urge you brothers to watch out for those who cause deviations and put obstacles in your way that are constricted to the teachings you have learned. Keep away from them, for such people are not serving our Lord Christ but their own appetites. By smooth talk and flattery they deceive the minds of native people. ಓದಿ ರೂಪ. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ನೀವು ಹೊಂದಿದ ಉಪದೇಶ, ನಿಧಾನಕ್ಕೆ ಓದಿ ಸ್ವಲ್ಪ. ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ನಿಮ್ಮಲ್ಲಿಯೇ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದು ಫಸ್ಟ್ ತಿಳ್ಕೋಬೇಕು ವಿಷಯ. So firstly you have to know this. ಇವತ್ತು ಸಭೆಗಳಲ್ಲಿ ಏನಿದೆ ಕೇಳಿದ್ರೆ, So today what is there in the church? ಉಪದೇಶಕ್ಕೆ ವಿರುದ್ಧವಾದ ಉಪದೇಶಗಳನ್ನ There ಮಾಡ್ತಾರೆ. are contrary teachings. ಅದೆಲ್ಲ ಸಭೀಕರಲ್ಲಿ ಭೇದಗಳನ್ನ ತರೋದು. That brings deviations in the church. ಇವಾಗ ಸಭೆ ವಿಶ್ವಾಸಿಗಳಲ್ಲಿ ಭೇದವನ್ನ ತಂದ್ರೆ, And if you bring divisions in the believers, ಇವನು ಯಾರಂದ್ರೆ ಸೀಡ್ ಆಫ್ ದ ಸರ್ಪೆಂಟ್. such person is called as a seed of serpent. ನಾವು ಒಂದು ಪ್ರಸಂಗವನ್ನ ಮಾಡುತ್ತೀವಿ. For example, brother does a ಯಾರೋ teaching, ಬರ್ತಾರೆ ಇಲ್ಲಿ, somebody else will ಅವರೊಂದು come, ಪ್ರಸಂಗವನ್ನ they ಮಾಡ್ತಾರೆ, teach something ನಿಮಗೆ else, ತಲೆ ಕೆಡುತ್ತೆ. and now you're worried. ಇವರು ಅಂತಾರೆ ಹೇಳ್ತಾರೆ, He ಅವರು teaches ಅಂತಾರೆ something, ಹೇಳ್ತಾರೆ. the other person teaches something. ಅರ್ಥ ಆಯ್ತಾ ನಿಮಗೆ? Are you understanding? ಜೀಸಸ್ ಹೇಳ್ತಾರೆ ಮ್ಯಾಥ್ಯೂ ಚಾಪ್ಟರ್ 12 ಅಲ್ಲಿ, Jesus tells in Matthew 12, ಈ ವರ್ಡ್ ಅನ್ನ ಯಾವತ್ತೂ ಮರಿಬಾರದು. you should never forget this word. 30ನೇ ವಾಕ್ಯ ಜೀಸಸ್ ಹೇಳಿದದು. Verse 30, the word Jesus says here is, he who is not with me is against me, and he who does not gather with me scatters. ಕನ್ನಡದಲ್ಲಿ ನೋಡಿ, ನನ್ನ ಪಕ್ಷ ಹಿಡಿಯದವನು ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ, ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದುರಿಸುವವನಾಗಿರುತ್ತಾನೆ. ಏನ ಮಾಡ್ತಾನಂದ್ರೆ, So what does it mean? ವಾಟ್ ಇಸ್ ದ ಮೀನಿಂಗ್? ಏನೇಳಿ, ನಾನು ನೀವು ಪ್ರತಿಯೊಬ್ಬರು ತಿಳ್ಕೋಬೇಕು, Me, you and everyone should know this. ನಾವು ಯೇಸುವಿನ ಪಕ್ಷ ಇದೀವಾ? Are we in the side of Christ? ಯೇಸುವಿನ ಪಕ್ಷ ಹಿಡಿದವರಿಗೆ ವಿರೋಧಿ ಆಗಿದೀವಾ? Or are we against the people who are in the side of Christ? ಎರಡನೇದಾಗಿ ತಿಳ್ಕೋಬೇಕು, Secondly, we need to ಯೇಸುವಿನ understand, ಜೊತೆ ಸೇರಿ ನಾವು with Jesus, ಜನಗಳನ್ನ ಒಟ್ಟುಗೂಡಿಸ್ತಾ ಇದೀವಾ are we gathering people ಅಥವಾ ಜನಗಳನ್ನ ಚದುರಿಸ್ತಾ or are we ಇದೀವಾ? scattering them? ಇವತ್ತು ಬೋಧನೆಗಳು, ಪ್ರಸಂಗಗಳು, ಉಪದೇಶಗಳೆಲ್ಲ ಹೇಗಿದೆ ಅಂತ So ಕೇಳಿದ್ರೆ, today, how are the teachings, the preachings, and all the ನಾನು sermons? ಹೋದ್ವಾರನೇ ಹೇಳಿದ್ದು ನೆನಪಿರ್ಬೇಕು. Last week I said, ಇದು ನನಗೆ ಇಷ್ಟ ಆಗಲ್ಲ, I don't like this. ಇದು ನನಗೆ ಒಪ್ಪಿಗೆ ಆಗಲ್ಲ, I don't agree with this. ಇದು ನನಗೆ ಒಪ್ಪಿಗೆ ಆಗುತ್ತೋ ಆಗಲ್ವೋ ಎರಡು. I will agree with this or not, that is secondary. ಬೈಬಲ್ ಬರೆದ ಸತ್ಯ ನಿಮ್ಮಲ್ಲಿ ಸಾಗಬೇಕು. The truth that is in the Bible should enter in ಅದನ್ನೇ you. ಯೇಸು, ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೆ ಇರುವುದರಿಂದ ನನ್ನನ್ನು ಕೊಲ್ಲುವುದಕ್ಕೆ ನೋಡ್ತೀರಾ. That is what Jesus says. Just because my words is not entering in you, you are trying to ಅಲ್ಲಿ kill ಜೀಸಸ್ me. ಏನು ಹೇಳ್ತಾ ಇದ್ದಾರೆ? So what Jesus is telling, ಜೀಸಸ್ ವರ್ಡ್ ಅವರ ಹಾರ್ಟ್ ಅಲ್ಲಿ ಹೋಗ್ಲಿಲ್ವಂತೆ. the word of Jesus is not entering in their heart. ಇವತ್ತಿನ ಯಾರು ಬೈಬಲ್ ಓದಿರ್ತಾರೋ, So today, who has read this ಅವ್ರ Bible, ತಲೆಯಲ್ಲಿ ಏನಿರುತ್ತೋ ಆ ಪ್ರಸಂಗವನ್ನ ಅವ್ರ ತಲೆ ಪ್ರಕಾರ ಯೋಚಿಸ್ತಾ what ಇರ್ತಾರೆ. is in their head, they will think accordingly and preach. ಅವ್ರು ಏನ್ ಗೊತ್ತಿತ್ತೋ ಹಂಗೆ ಯೋಚಿಸ್ತಾ ಇರ್ತಾರೆ. What they know, they preach. ಅವರ ಸೆಲ್ಫ್ ಹೋಪ್ ಅಲ್ಲಿ ಇರ್ತಾರೆ. And they will rely on their own self-hope.
ಮಾಡ್ತಾರೆ, ಕೆಲವೊಂದು ಅಕ್ಸೆಪ್ಟ್ Some ಮಾಡ್ತಾರೆ. things they reject and some things they accept. ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ So what's the ಅವ್ರು reason? ಬೈಬಲ್ ಅಲ್ಲಿ ಓದಿ ಕಲ್ತಿರುವಂತ ಜ್ಞಾನ ಅಷ್ಟೇ. They have read and understood in the Bible only so ಅವ್ರು much. ಏನ್ ಜ್ಞಾನ ಇದೆಯೋ ಆ ಜ್ಞಾನ ಇಟ್ಕೊಂಡು ಈ ಪ್ರಸಂಗ ನೋಡ್ಬಿಟ್ಟು ಇದು ಫಾಲ್ಸ್ ಅಂದ್ಬಿಡ್ತಾರೆ. By their own wisdom they read and they look into the teachings and they say this ಈ is false. ಪ್ರಸಂಗನೇ ಸುಳ್ಳು. They say this sermon is wrong. ಆದ್ರೆ ಈ ಪ್ರಸಂಗ ಸುಳ್ಳು ಅನ್ನೋಕ್ಕಿಂತ ಪ್ರಸಂಗವನ್ನ ಕನ್ಕ್ಲೂಷನ್ ಮಾಡ್ಬೇಕು. Instead of telling the sermon is wrong, you need to bring a ಇವ್ರು conclusion. ಯಾರನ್ನ ಹೈಲೈಟ್ ಮಾಡ್ತಾ For ಇದ್ದಾರೆ, whom are they ಯಾರ ನಾಮ highlighting? ಮಹಿಮೆ ಪಡಿಸ್ತಾ Whose ಇದ್ದಾರೆ, name is being ಯಾರನ್ನ glorified? ಕರ್ಕೊಂಡು ಬರ್ತಾ Whom are they ಇದ್ದಾರೆ, bringing ಇದೆಲ್ಲ in? ಗುರುತಿಸುವಾಗ When you identify ಇದು this, ಫಾಲ್ಸ್ ಅದನ್ನ ಕಂಡುಹಿಡಿಬಹುದು. you know whether it is false or ಯೇಸು true. ಕ್ರಿಸ್ತನು ಸದ್ದುಕಾರರಿಗೂ ಪರಿಸರರಿಗೂ ಶಾಸ್ತ್ರಿಗಳು ಹೇಳಿದಂತ ಮಾತು So the words he told to the Pharisees, the Sadducees and the scribes, ಸೈತಾನನಂತೆ ನೀವು ಅಂತ ಹೇಳ್ಬಿಟ್ರು. you are like Satan. ಯಾಕಂದ್ರೆ ನನ್ನ ವಾಕ್ಯ ನಿಮ್ಮಲ್ಲಿ ಸಾಗದೆ ಇರುವುದರಿಂದ ನನ್ನ ಕೊಲ್ಲುವುದಕ್ಕೆ ನೀವು ನೋಡ್ತೀರಾ. Because my words are not entering into your heart, you are trying to kill me. ಇವತ್ತು ಅನೇಕರು ಇದೇ ಸತ್ಯವೇದ ಇಟ್ಟುಕೊಂಡು So today we see many hold the system. ಸಭೆಯನ್ನ ಚೆದರಿಸ್ತಾ They are ಇದ್ದಾರೆ. scattering the church. ಸಭೆ ಚೆದರಿಸೋದು ಹೆಂಗೆ ಅಂದ್ರೆ How they scatter? ಇವರ ಸೆಲ್ಫ್ ಒಪಿನಿಯನ್ ತಂದು ಇಡ್ತಾರೆ They ಮಧ್ಯದಲ್ಲಿ. bring their self-opinion in their ನಿಮ್ಮ midst. ಸೆಲ್ಫ್ ಒಪಿನಿಯನ್ ಎತ್ಕೊಂಡಾಗಿ ಮಣ್ಣಿಗೆ ಹಾಕಿ You bury your self-opinion ಬೈಬಲ್ ಸ್ಪಿರಿಟ್ ಆಫ್ ಗಾಡ್ ಇಂದ ಕಲ್ತ್ಕೊಳ್ಳಿ. and through the Spirit of God learn what is in the ನಾನಿನ್ನ Bible. ಒಪ್ಪಲ್ಲ, ಕೆಲವು ನಾನು ಒಪ್ಪಲ್ಲ. Some say, I don't agree with this. ನಾನಿದ್ರೆ ತಗೊಳಕ್ಕೆ I'll never take it. ಇದು ಈಗ ಅನ್ಬಿಡ್ತಾರೆ, And they will just reject the words. ಇದೆಲ್ಲ ಫಾಸ್ಟ್ ಅನ್ಬಿಡ್ತಾರೆ. They say these are false. ಆದ್ರೆ ಒಂದು ಪ್ರಸಂಗ ಪೂರ್ತಿ ಕೇಳಬೇಕು. But you have to listen to a sermon ಏನ್ completely. ಮಾತಾಡ್ತಾ ಇದ್ದಾರೆ, What is he ಇಲ್ಲಿ speaking? ಏನು ಇದೆ, What is there? ಆಮೇಲೆ ಇದು ಫಾಲ್ಸ್ ಟ್ರೂನ ಕಂಡುಹಿಡಿಬೇಕು. Only then you need to analyze whether it is false or true. ಆದ್ರೆ ನಾವ್ ಹೆಂಗಿದೀವಿ ಅಂದ್ರೆ But how are we? ನಮಗಿರುವ ಜ್ಞಾನ, Our own knowledge, ನಾವು ಓದಿದ ರೀತಿ, the way we have read. ನಾನು ಲಾಸ್ಟ್ ಕೇಳಿದ್ನಲ್ಲ, Last week I said to you, ಪಿತೃಗಳಿಂದ ಕಲ್ತ್ಕೊಂಡು ಬಂದಿದ್ದು, what we have learned from our forefathers, ಪೂರ್ವಜರಿಂದ ಕಲ್ತ್ಕೊಂಡು what we have ಬಂದಿದ್ದು, learned from the ಪೂರ್ವಕಾಲದಿಂದ generations, ಮಾಡ್ಕೊಂಡು what we ಬಂದಿದ್ದು, have practiced in our ಅದನ್ನ culture, ಇಟ್ಕೊಂಡ್ಬಿಟ್ಟು keep that ಯೇಸುವಿನ ಬೋಧನೆ ಅವರು ರಿಜೆಕ್ಟ್ and ಮಾಡ್ತಾರೆ. reject the teaching of Jesus. ಇವತ್ತು ಇದೇ ಬೈಬಲ್ ಪ್ರಸಂಗ ಮಾಡುವಾಗ ಅನೇಕರು ರಿಜೆಕ್ಟ್ ಮಾಡ್ತಾರೆ. Today also we see many, if you preach what is in the ಯಾಕಂದ್ರೆ Bible, ಇವ್ರು they ಕಲ್ತ್ಕೊಂಡು reject. ಬಂದಿರೋ ರೀತಿನೇ ಹಿಂಗೆ, Because the way they have learned is like ಇವ್ರು this. ಅರ್ಥ ಮಾಡೋ ರೀತಿನೇ ಹಿಂಗೆ, The way they have understood is ಇವ್ರು like this. ತಿಳ್ಕೊಂಡ್ರ ರೀತಿನೇ The way ಹಿಂಗೆ. they have learned ಈ is like ಬೈಬಲ್ this. ಸಾವಿರ ಸಲ ಓದಿದ್ರು 1,000 times they may ಇವ್ರು read, ಏನ್ ಗೊತ್ತೋ ಅಲ್ಲೇ ಓಡ್ತಿರ್ತಾರೆ. but what they know they'll read that. ಇನ್ನು ಬೇರೆಲ್ಲ ಇದೆಯಲ್ಲ, There are so many ಆ other ಕಡೆ ಈ things ಕಡೆ ಎಲ್ಲ ಇದೆಯಲ್ಲ, that side and this ಅಲ್ಲಿ side ಹೋಗೋದು ಇಲ್ಲ, will never turn up, ಅಲ್ಲಿ ತಿಳ್ಕೊಳ್ಳೋದು ಇಲ್ಲ. will never try to ಇದು know. ಏನ್ ಗೊತ್ತೋ What they know, ಅದನ್ನ ಇಟ್ಕೊಂಡು they keep that ಅಲ್ಲೇ ಕನ್ಕ್ಲೂಷನ್ ಮಾಡ್ತಾರೆ. and bring those to the This is conclusion, right, saying this is right this is wrong. and this is wrong. ಅದಕ್ಕೆ ಪೌಲ ಹೇಳ್ತಾನೆ, So Paul ನಾನು says, ನಿಮ್ಗೇನು ಉಪದೇಶ what ಮಾಡಿದ್ನೋ I have taught ಈ you, ಉಪದೇಶಕ್ಕೆ ಯಾವನ್ನಾದ್ರೂ ಭೇದಗಳನ್ನ if ಮಾಡಿದ್ರೆ, anybody brings division for this ವಿಘ್ನಗಳನ್ನ teaching, ತಗೊಂಡ್ if ಬಂದ್ರೆ they bring hurdles to ಅವನ್ನ this, ಗುರುತಿಟ್ಬಿಟ್ಟು you need to identify him ದೂರ ಹೋಗಿ. and be separated from him. ಯಾಕೆ ಪೌಲ ಹಿಂಗ್ Why ಹೇಳ್ಬೇಕಿತ್ತು? Paul has to give us this The warning? seed of the serpent ಏನಂದ್ರೆ, The seed of the serpent is ನಮ್ಮಲ್ಲಿ ಭೇದಗಳನ್ನ ವಿಘ್ನಗಳನ್ನ ಉಂಟು ಮಾಡದೆ, that is bringing divisions and scattering in us. ನಾವು ಸಭೆಯಲ್ಲಿ ಭೇದಗಳನ್ನ ಮಾಡಿ ವಿಘ್ನಗಳನ್ನ ತಂದುಬಿಟ್ಟು If we bring divisions and obstacles in the church, ಕೂಡಿಸುವಂತ ತೆನೆಗಳನ್ನ ಎಲ್ಲ ನಾವು ಚದುರಿಸ್ಬಿಟ್ರೆ, if we are scattering the corns that are bound, ಗೋಧಿಗಳನ್ನ ಗೋಣಿ ಚೀಲ ಹಾಕ ಬದಲಾಗಿ ಅಣ ಜೊತೆ ಮಿಕ್ಸ್ ಮಾಡಿಬಿಟ್ರೆ, if we are mixing the wheat with the weed, ಯೇಸು ಹೇಳ್ತಾನೆ, Jesus ನೀನ್ tells, ನನ್ನ ಕಡೆ ಅಲ್ಲ, you are not on my ನನ್ನ side, ಪಕ್ಷ ಅಲ್ಲ, you are not on my ನೀನ್ ನನ್ನ side, ರೀತಿನೇ you ಇದೆಯಾ, are like me, ಆದ್ರೆ ನೀನು ಸರ್ಪೆಂಟ್ ಸೀಡ್ ಅಂತ but ಯೇಸು you ಕರೀತಾನೆ. are the seed of the serpent, Jesus says. ಆಮೆನ್, ಹಲ್ಲೆಲೂಯಾ. Amen, hallelujah. 18ನೇ ವಾಕ್ಯ ಬರೆಯಲ್ಪಟ್ಟಿದೆ, In 18th verse it ಅಂಥವ್ರು says, ಹೆಂಗಿರ್ತಾರೆ ಅಂದ್ರೆ, such people will be ಅವ್ರು like, ಕರ್ತನ ಸೇವೆಯನ್ನ ಮಾಡದೆ they won't do God's ಹೊಟ್ಟೆ ಸೇವೆ ಮಾಡ್ತಾರಂತೆ ಅವ್ರು. they will do what is for the stomach, their appetite. ಅಂದ್ರೆ It means ಏನಂತೆ, ನಯನವಾದ ನುಡಿಗಳನ್ನ, they speak smoothing words, ಹೊಗಳಿಕೆಯ ಮಾತುಗಳನ್ನ boasting words, ನಿಷ್ಕಪಟ ಹೃದಯದಿಂದ ಮೋಸ ಮಾಡ್ತಾರೆ. and they deceive with their heart. ಯಾರೆಲ್ಲ ನಿಷ್ಕಪಟ ಹೃದಯ ಇರುತ್ತೋ Whoever has this blameless heart, ಅವರೆಲ್ಲ ಮೋಸ ಹೋಗ್ಬಿಡ್ತಾರೆ. they all will be ಆದ್ರೆ deceived. ಈವ್, ಆಡಮ್ But Adam and Eve, ಇಬ್ರು ಮೋಸ ಹೋಗಕ್ಕೆ ಏನ್ ಕಾರಣ? both were deceived because ನಿಷ್ಕಪಟವಾದ ಹೃದಯವನ್ನ ಮೋಸ ಆಯ್ತು. they were
been deceived by their deceiveless ಹೇಗೆಂದ್ರೆ heart. ಸರ್ಪದ ನಯನವಾದ ಮಾತುಗಳು, ಹೊಗಳಿಕೆಯ ಮಾತುಗಳಿಂದ, The smoothing words of the serpent and the boasting words of the serpent. ಅದೇ ಟ್ರಿಕ್ಸ್ ಇವತ್ತು ಸರ್ಪದ ಮುಖಾಂತರ ಸೈತಾನ ಅವ್ರಿಗೆ ಮಾಡ್ದ. The same tricks on those days through serpent he ಇವತ್ತು did. ಸಭೆಯಲ್ಲಿ ಸೇವಕರ ಮುಖಾಂತರ ಅದನ್ನೇ ಮಾಡ್ತಾನೆ. Today we see in the church through preachers he is doing. ಚರ್ಚ್ ಅವ್ರದಂದ್ರೆ ಅವರೇ ಚರ್ಚ್ಗೆ ತಲೆ. If the church is theirs, they act as the heads of the ಅವ್ರಿಗೆ ಏನ್ church. ಇಷ್ಟ ಅದೇ ಪ್ರಸಂಗ, ಅವ್ರಿಗೆ ಏನ್ ಇಷ್ಟ ಅದೇ ಮಾತು, ಅವ್ರಿಗೆ ಏನ್ ಇಷ್ಟ ಅದೇ ಮಾಡ್ತಾರೆ. What they like they preach, what they like they speak. ನಮ್ ಸಭೆ ಅಂತ ಹೇಳ್ತಿಲ್ಲ, It's not about our church. ಎಲ್ಲ ಸಭೆಯಲ್ಲಿ ಇದೆ. All the churches we see. ಚರ್ಚ್ ಇವ್ರದ್ದು ಅಂದ್ಬಿಟ್ರೆ If the church belong to them, ಇವರೇ ತಲೆ, they'll be the head. ಹೈಲೈಟ್ ಮಾತ್ರ ಮಾಡ್ತಿರ್ತಾರೆ. And ಯೇಸು ತಲೆಯಾಗಿದ್ದಾನೆ, ಯೇಸು ತಲೆಯಾಗಿದ್ದಾನೆ ಅಂತಾರೆ. They just highlight the word saying Jesus is the head. ಶಿರಸ್ಸಿನ ಸಂಬಂಧವನ್ನ ಬಿಟ್ಟವರಾಗಿರ್ತಾರೆ. They will have left the relationship from the head. ಹಾಗಾದ್ರೆ ಶಿರಸ್ಸು ಯೇಸುವಿಗೆ ಅಧಿಕಾರ ಸಭೆಲೇ ಇಲ್ಲ ಅಂದ್ಮೇಲೆ So when Jesus has no authority in the church, ಏನ್ ತೋಚುತ್ತೆ, ಏನ್ ಅನ್ಸುತ್ತೆ, ಏನ್ ಊಹೆ ಮಾಡ್ತಾರೆ, ಏನ್ ಕಲ್ಪನೆ ಮಾಡ್ತಾರೆ, ಏನೆಲ್ಲ ಹೇಳ್ಬೇಕಂತಿರುತ್ತೋ whatever feels, whatever comes, whatever they imagine, whatever they feel like speaking out, ಎಲ್ಲ ಹೇಳ್ಬೇಕು. everything they say. ಇಂಥ ಸಭೆ, ಇಂಥ ಸೇವಕರನ್ನ ದೇವ ವಾಕ್ಯ ಹೇಳುತ್ತೆ. For such church and for such men of God, the word of God ಇವು says, ಸರ್ಪೆಂಟಿನ seed. they are the seeds of the serpent. Romans 16:20 ಹೇಳುತ್ತೆ. Romans 16:20 ಈ ವಾಕ್ಯ ಇಲ್ಲಿ ಕ್ಲಿಯರ್ ಆಗಿ ಬಯಲ್ಪಟ್ಟಿದೆ ನೋಡಿ. and here the word clearly says, the grace of peace will soon crush Satan under your feet. ಆಮೆನ್. Amen. ಓದಿ. ಶಾಂತಿದಾಯಕನಾದ ದೇವರು ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಜೀಸಸ್ ಭೂಮಿಯಲ್ಲಿ ಇದ್ದಾಗ When Jesus was in this earth, ಶಿಷ್ಯರಿಗೆ ಕೊಟ್ಟಂತ ಅಧಿಕಾರ, the authority given to the disciples. ಲೂಕ 10ನೇ ಚಾಪ್ಟರ್ ನೋಡ್ತೀವಿ, 17-19 ವಾಕ್ಯಗಳು. In Luke 10:19 to 20. 19 ತನಕ. From till 19. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರವನ್ನು I have given you the authority to trample over the scorpions and the ಇವತ್ತು ನಮಗೆ serpents. ಭೂಮಿಯಲ್ಲಿ ಕೊಡಲ್ಪಟ್ಟಂತ ಅಧಿಕಾರ ಏನಂದ್ರೆ, So today the authority given to us is ದುರಾತ್ಮಗಳು, ಅಶುದ್ಧಾತ್ಮಗಳು, ಕೆಟ್ಟ ಆತ್ಮಗಳು, ಮಾಂತ್ರಿಕ ಆತ್ಮಗಳು, ಎಲ್ಲ ಆತ್ಮಗಳನ್ನ ತುಳಿಯುವಂತ ಅಧಿಕಾರ ಕೊಟ್ಟಿದೆ. the wicked spirit, the evil spirit, all the demonic spirit and the witchcraft, magical spirit, all the spirits will be ಇವೆಲ್ಲ trampled. ತುಳಿಯೋದಕ್ಕೆ ಅರ್ಥ ಅಂದ್ರೆ ಸೈತಾನನ ತುಳಿತಾ ಇದ್ದೀವಿ ಅಂತ ಹೇಳಿ. It is equivalent to say that we are trampling Satan. ಅದು ಒಂದು ದಿನ ಬರುತ್ತೆ, But a day comes, ಸೈತಾನನ ಕೆಳಗೆ ದೇವರು ಮಲಗಿಸ್ತಾನೆ. God will make Satan to sleep. ಆ? ಇಲ್ಲಿ ಹಿಂಗಿರ್ಬೇಕಿತ್ತು, The word should have been as, ಪ್ರಿಯಾ, sister, ನಿನ್ನ ಕಾಲ ಕೆಳಗೆ ಸೈತಾನ ಹಾಕ್ತೀನಿ, I'll put Satan under your feet. ತುಳಿ. You crush. ಈಗ ಪ್ರಿಯ ಕಾಲಲ್ಲಿ In my legs. ಸೈತಾನ ಎಷ್ಟು ತುಳಿಯಕ? To what extent can I crush or stamp that Satan? ಸೈತಾನದ ಹೈಟ್, ಪರ್ಸನಾಲಿಟಿ ಗೊತ್ತಾ Do ನಿಮಗೆ? you know the height and the personality of Satan? ಅವನ ದೇವ್ರು ಹೆಂಗೆಲ್ಲ ಮಾಡಿಟ್ಟಿದ್ರು ಗೊತ್ತಾ? You know how God created him and kept him? ಏನೇನ್ ಮಾಡ್ತಾನೆ ಅಂದ್ರೆ, So what God ಈ does? ಸ್ತ್ರೀಯ ಸಂತಾನವು ನಿನ್ನ ತಲೆ ಚಚ್ಚುವುದು. The generation of this women will crush your ಹಾಗಾದ್ರೆ head. ಸ್ತ್ರೀಯ ಸಂತಾನ So ಯಾರಂದ್ರೆ, who's the generation of the women? ಯೇಸು ಕ್ರಿಸ್ತನಲ್ಲಿ ಜೀವಿಸಿ ಜಯ ಹೊಂದಿದಂತ ಜೀವವುಳ್ಳ ದೇವ ಸತ್ಯ ಮಕ್ಕಳು, All the children of God who lives in Jesus Christ and are victorious in him. ಇವರೆಲ್ಲ ಒಂದು ದಿನ All one day ಇಡೀ ಲೋಕದಲ್ಲಿ ಯೇಸುಗಾಗಿ ನಿಜವಾಗಿ ಬಾಳಿದಾರಲ್ಲ, in the whole world they have lived for ಅವತ್ತು Jesus. ಸೈತಾನನ ತುಳಿತಾರೆ. On that day they will trample and crush ಹಾಗಾದ್ರೆ Satan. ದೇವ ಮಕ್ಕಳೆಲ್ಲ ಕೂಡಿ ತುಳಿತಾರೆ So ಅಂದ್ರೆ all the children of God will gather and ಆ trample. ತಲೆ ಎಷ್ಟು ದೊಡ್ಡದು ಗೊತ್ತಾ? How big his head may be. ನಂಗೆ ಇದನ್ನ ದೇವರು ತೋರಿಸಿ. God showed this. ಒಂದ್ಸಲ ಸೈತಾನ ಬಂದಿದ್ದ, Once Satan came ನಾನು ತುಂಬಾ ಎದುರು. and brother was so afraid. ನಾನು ಏನೋ ಒಂದು 18 ವರ್ಷ And at that time he was around 17 to 18 years. ಭಯ ಆಗೋಯ್ತು. He was so afraid. ಆಗ ಯೇಸು ಹೇಳಿದ್ರು, And Jesus said, ನೀವು ಅವನಿಗೆ ಭಯ ಪಡ್ಬೇಡ, you don't fear him. ಅವನನ್ನ ಭಾಗ ಮಾಡ್ಬಿಟ್ಟಿದ್ದೀನಿ. And I have divided him into pieces. ನನಗೆ ಏನ್ ಹೇಳ್ತಾರೆ ನೋಡಿದ್ರೆ, And what Jesus is telling, if I ಕಾಲು say, ಬರ್ತಾ ಐತೆ, his leg is ಕೈ ಬರ್ತಾ coming, ಐತೆ, his hand is ಬಾಲ coming, ಬರ್ತಾ his ಐತೆ, tail is ತಲೆ coming, ಬರ್ತಾ ಐತೆ. his head is coming. ಆಗ ನನಗೆ ಸೈತಾನ Then- ಭಯ ಹೋಯ್ತು. Then only that fear ನನ್ನ went. ದೇವರು ಅವನನ್ನ ಹೆಂಗ್ ಕತ್ತರಿಸವ್ರೆ, How my God has cut him in. ಪೀಸ್ ಮಾಡಾಕ್ಬಿಟ್ಟ. He has cut him into pieces. ನನಗೆ ಯಾವ ಪೀಸ್ ಸಿಗುತ್ತೋ So which piece can I get? ಅಲ್ಲ ಅವನನ್ನ ಹಾಕೊಂಡು ತುಳಿಯೋದು. I have to trample him there. ಆಮೇಲೆ ಹಲ್ಲೆಲೂಯ. Amen, hallelujah. ಇದನ್ನ ಯೇಸು ಕ್ರಿಸ್ತನು ಶೀಘ್ರವಾಗಿ ನಿನ್ನ ಮುಖಾಂತರ ಮಾಡಕ್ಕಾಗಿಲ್ಲ. Through you, Jesus Christ will do it ನಿನ್ನ very ಮುಖಾಂತರ soon. ಯೇಸು ಮಾಡಕ್ಕಾಗಿಲ್ಲ.
ಗೊತ್ತಾ? How he does, you know? நீ பிசாசை நசுக்க போது When you crush Satan, சமாதானமா நசுக்கணும். peacefully you have to crush him. ನಾವು ಸಿಕ್ತಲ್ಲ ತಕ್ಲಾತಿ ಸಿಕ್ಕಿದ್ರೆ ಏನ್ ಮಾಡ್ತೀವಿ ನಾವು? When we see a cockroach, what we do? ಜಿಲ್ಲೆಸಿದಾಗ ಏನ್ ಮಾಡ್ತೀವಿ? What we do with a cockroach? We just stamp it ಸೈತಾನ down. ನಸ್ಕಕ್ಕೆ ಜೀಸಸ್ ಹೇಳೇ ಇಲ್ಲ. Jesus didn't ask us to stamp him in that ಅವನನ್ನ way. ನಸ್ಮಾರ ನೀ ಸಮಾಧಾನವಾಗಿರು. You peacefully stamp him, that's it. ಯಾಕೆ ಏಸನ? Why? Because ಬರ್ತೇನೆ ಆಗಲ್ಲ. he'll be just lying down. ಒಂದು ವಾಕ್ಯ ನಂಗೆ ನೆನಪು ಬರ್ತಾ ಇತ್ತು. I remember a word. ಮೋಸ್ಟ್ಲಿ ಇವನೇ ಗಿದಿಯೋದೇ ಅನ್ಸುತ್ತೆ. ಒಬ್ಬ ರಾಜನ ಹಿಡ್ಕೊಂಡ್ ಬಂದಾಗ ಅವ್ನು ಹೇಳ್ತಾನೆ, ಮಗನ್ಗೆ ಹೇಳ್ತಾನೆ, ನೀವು ಹೋಗು ಅವನ್ನ ಹೊಡೆದು ಸಾಯಿಸು ಅಂತ ಹೇಳ್ತಾನೆ. ಹೇಳ್ತಾನೆ ಅವನು, ಇಲ್ಲ ಇಲ್ಲ ನೀನು ಬಂದು ಸಾಯಿಸು, ಮಕ್ಕಳು ಬಂದ್ರೆ ನನ್ನ ಸಾಯಿಸೋದು ಚೆನ್ನಾಗಿರಲ್ಲ. ಲೆಟ್ ಮಿ ಸಿ ಕನ್ಕ್ಲೂಷನ್. ನಾವು ಹಾಗೆ ಎದ್ದು ನಿಂತು ಕರ್ತನಿಗೆ ಸ್ತೋತ್ರ ಹೇಳ್ತಾ ಲೆಟ್ ಮಿ ಸಿ ಅಗೇನ್. ನಾನು ನೆನಪಿಟ್ಕೊಂಡು ನೆಕ್ಸ್ಟ್ ಹೇಳ್ತೀನಿ. I'll tell this in the next sermon. ಓಕೆ, ಜೀಸಸ್ ಬೆಳಗ್ಗೆ ಎತ್ಕೊಂಡೆ ಸ್ತೋತ್ರ ಹೇಳ್ತೀರಾ? Lift your hands and say thank you, ಏನಕ್ಕೆ ಸ್ತೋತ್ರ Jesus. ಹೇಳ್ಬೇಕು? Why you are supposed to say ಯಾಕೆ thanks? ನೀವು ಸ್ತೋತ್ರ ಹೇಳ್ಬೇಕು? Why you have to thank him? ಸಮಾಧಾನವಾಗಿ Peacefully. ಸೈತಾನನ Satan, ತುಳಿಯುವಂತ ಸಂತಾನ the generation that stamps him, ಸಭೆ. is the church. ಯಾವ್ದ್ರಲ್ಲಿ ಏನ್ ಅನ್ಕೊಂಡಿದ್ರು? What the Jews were thinking? ನಾವು ತುಳಿತೀವಿ. That we will stamp him. ಯೇಸು ಸ್ವಾಮಿನ ಏನಂತಾರೆ, ನಾನು ತುಳಿತೀನಿ ಹೇಳಲಿಲ್ಲ ಅವರು. Jesus also didn't say that I will stamp him. He said you are supposed to ಏನ್ stamp. ಮಾಡ್ತಿದ್ದ ಯಾರು? Who cheated you till now? ಅವನ್ ತಾನೆ. He. ನೀನೇ ಅವ್ನಿಗೆ ಏನ್ ಮಾಡು? You, what you are supposed to do? ಮಾಡು. You have to stamp him. ಬೆಳಗ್ಗೆ ಎತ್ಕೊಂಡು ಒಂದು ಮಾತು ಹೇಳಿ, So lift ಯೇಸಪ್ಪ. your hands up and say, Thank you, Jesus. Jesus. Thank you. Thank you, Father. Thank you, Father. Thank you, Holy Spirit. Thank you, Holy Spirit, ನೀನು God. ಸರ್ವಜ್ಞಾನಿ You ಯೇಸಪ್ಪ. are all wise, O Lord. ಶೀಘ್ರವಾಗಿ And very ಸೈತಾನನನ್ನ Satan, ನಮ್ಮ ಕಾಲ ಕೆಳಗೆ ಹಾಕಿ you put him under our feet. ತುಳಿಸಿ ಬಿಡ್ತೀರ. And you make us to ಅಂದ್ರೆ stand. ಅರ್ಥ ಹೇಳುತ್ತೆ, It means ಎತ್ತಿನ ಮೆರಿಕಿನ ಅವರೇ ಎಚ್ಚರಿ ಕೊಡುಗ್ರ. he himself will teach us how we are supposed to ಹಿಂಗೆ stand. ಮೆರಿಡ ಹಂಗೆ ಮೆರಿಡ ಅಂತ. Stamp him here, stamp him there. ಆಮೇಲೆ ಮರ್ತ್ಬಿಟ್ಟು ಅಲ್ಲಿ ತುಳಿಯಕಲ್ಲ, ಅಲ್ಲಿ ತುಳಿಯಕ್ ಹೋಗ್ಬಿಡ್ಬೇಡಿ. Don't forget and go off to the other direction to stand. ಅಲ್ಲೋ Don't stamp him on his teeth there. ನಿಮ್ ಕಾಲು ಚುಚ್ಕೊಂಡ್ಬಿಡೋದು. You may hurt your feet. ಅವನಿಗೆ ಸೈಡ್ ತಲೆಗೂ ಸೈಡ್ ತಿರುಪೇಸಿ ದೇಸಪ್ಪ. Jesus will make him to just cross over. ಆಮೇಲೆ ತುಳಿಸ್ತಾರೆ ಬಾಯಿಗೆ. Then make you to stamp on his feet. ಉಳಿದ ಅವನಿಗೆ ಥ್ಯಾಂಕ್ ಯು ಜೀಸಸ್. ಫಾದರ್ ಗಾಡ್, Thank Father God. ನಿಮ್ಮ ಗ್ರೇಟ್ ಗ್ರ್ಯಾಂಡ್ ಪ್ಲಾನ್ ಗಾಗಿ ಸ್ತೋತ್ರ. We thank you for your great grand plan. ಮನುಷ್ಯರು ಪಾಪ ಮಾಡಬೇಕು, Man committed sin, ಜೀಸಸ್ ಮುಖಾಂತರ ಸ್ಯಾಲ್ವೇಷನ್ ಹೊಂದಬೇಕು. and through Jesus that people should be ಸೈತಾನ saved. ನಿನಗೆ ವಿರುದ್ಧವಾಗಿ ಎದ್ದಿದ್ದಾನೆ. Satan has rebelled against ಈ you. ವಿಷಯಗಳ ಇಟ್ಟು ಅವನ ನಾಶ ಮಾಡಬೇಕು. By keeping these points, you have destroyed ಅದು him. ಮನುಷ್ಯರ ಮುಖಾಂತರನೇ ಅವನ ತುಳಿದು ನಾಶ That ಮಾಡಬೇಕು. through people you make them stand and destroy. ಬ್ಯೂಟಿಫುಲ್ ರೆವಲೇಷನ್. Such a beautiful revelation you gave, ನಾವಿಗೆ Lord. ಸಾವಿರ ಸ್ತೋತ್ರ. We thank you for this, ಎಷ್ಟೋ Lord. ಸಲ ಸೈತಾನ Thank ಜ್ಞಾನಿ you. ಅಂತ ಹೇಳ್ಬಿಟ್ಟಿದ್ದೀವಿ ನಾವು. Many a times we called Satan as ಆದ್ರೆ wise, ಇವತ್ತು ನಮ್ಗೆ ಅರ್ಥ ಆಯ್ತು, but today we understood ನೀವೆಷ್ಟು ದೊಡ್ಡ that ಜ್ಞಾನಿ. how wise you are. ಅಪ್ಪ, ನಮ್ಮನ್ನ ತಪ್ಪು ಕ್ಷಮಿಸ್ಬಿಡು. Lord, we were wrong. Forgive ಜ್ಞಾನದಲ್ಲಿ us. ಐಶ್ವರ್ಯವಂತನು. The wise, you are rich in ಇದೇ wisdom. ಜ್ಞಾನದಲ್ಲಿ ಐಶ್ವರ್ಯವಂತ. You are rich in wisdom. ಸರ್ವಜ್ಞಾನಿ. You are God. ಆಲೋಚನೆಯಲ್ಲಿ ಶ್ರೇಷ್ಠನು. You are mighty in your thoughts. ಕಾರ್ಯದಲ್ಲಿ ಸಾಮರ್ಥ್ಯವಂತನು. You are capable in your acts. ನಮ್ಮ ರಕ್ಷಣೆಗಾಗಿ For our salvation, ಏನೆಲ್ಲ ಕಾರ್ಯ ಮಾಡಿದ್ರು. however you have worked, ಜೀಸಸ್, Jesus, ಸ್ತೋತ್ರ. we thank you. ಹೋಲಿ ಸ್ಪಿರಿಟ್ ಗಾಡ್, Holy Spirit ಎಂತ God, ರೆವಲೇಷನ್ಸ್ what a ಕೊಟ್ಟಿದ್ದಾರೆ. beautiful revelation you have ಅದಕ್ಕಾಗಿ given. ನಿಮಗೆ ಸ್ತೋತ್ರ. Holy Spirit, we thank you for ನಮ್ಮೆಲ್ಲರನ್ನ it. ಬಲಪಡಿಸಿದ್ರಿ. Strengthen each and every. ನಮ್ಮೆಲ್ಲರನ್ನ You have ಧೈರ್ಯಪಡಿಸಿದ್ರಿ. encouraged us. ಇವತ್ತಿಂದ ಹೊಸ ಜೀವನ ನಾವು From ಮಾಡಬೇಕು. today we live a new life. ಸೈತಾನನ ಹಾಕೊಂಡು We ತುಳಿಬೇಕು. will stamp on Satan. ಆ ಕೃಪೆಗಾಗಿ ಸ್ತೋತ್ರ. Thank you for the ವಾಕ್ಯದ promise. ಕೃತ್ಯವನ್ನು ಬ್ಲೆಸ್ ಮಾಡಿ. Bless according to your words. ಇವರ ಕುಟುಂಬಗಳನ್ನ ಬ್ಲೆಸ್ ಮಾಡಿ. Bless their families. ಮಕ್ಕಳನ್ನ ಬ್ಲೆಸ್ ಮಾಡಿ. Bless their children. ನೆಕ್ಸ್ಟ್ ವೀಕ್ ಬರುವಾಗ Next week when they are coming, ಇವರು ಅನೇಕ ಸೈತಾನ ದುರಾತ್ಮ ಅಸುರನ್ನು ತುಳಿದು ಬಂದವರ they should be the people who have stamped many evil spirits, demons. ಯೇಸುವಿನ ನಾಮದಲ್ಲಿ In the ಪ್ರಾರ್ಥಿಸುತ್ತೇವೆ. name of Jesus we pray, Father. ಆಮೆನ್. Amen. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಯೇಸು ಕ್ರಿಸ್ತನ ಕೃಪೆ, ಪವಿತ್ರ ಆತ್ಮನ ಪ್ರೀತಿ, ಐಕ್ಯತೆಯ ಹೊಂದಾಣಿಕೆ ಒಗ್ಗಟ್ಟು ಇವತ್ತಿನಿಂದ ಯೇಸು ಬರುವುದರ ತನಕವೂ ಇರಲಿ. ಆಮೆನ್. God bless you. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ನಿಮ್ಮ ಕಾಲುಗಳ ಕೆಳಗೆ ಸೈತಾನನ ಹಾಕ್ತಾನೆ.
ಯೇಸು ಕ್ರಿಸ್ತನು ನಿಮ್ಮ ಕಾಲುಗಳ ಮುಖಾಂತರ ತುಳಿದು ಬಿಡ್ತಾನೆ. Amen. ಗ್ಲೋರಿ. ಒಂದು ಒಳ್ಳೆ ಚಪ್ಪಾಳೆ.